ಪ್ರಿಯ ವಿದ್ಯಾರ್ಥಿಗಳೇ, ಇದು KSEB ಗಣಿತ ವಿಷಯದ ಮಾಡೆಲ್ ಪ್ರಶ್ನೆ ಪತ್ರಿಕೆ 2. ಈಗ ನಾವು 3 ಅಂಕದ ಪ್ರಶ್ನೆಗಳನ್ನು ಸಾಲ್ವ್ ಮಾಡೋಣ. 25ನೇ ಪ್ರಶ್ನೆ, √3 ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ. √3 ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ. ನೀವು ಇದನ್ನು ಇವಾಗಲೇ ಪ್ರಾಕ್ಟೀಸ್ ಮಾಡಿರ್ತೀರ. ಅಂದರೆ ನಾವೇನು ಮಾಡಬೇಕು, ಇದಕ್ಕೆ ವಿರುದ್ಧವಾಗಿ ತಗೋಬೇಕಾಗತ್ತೆ. ಮೊದಲು ಅಭಾಗಲಬ್ಧ ಸಂಖ್ಯೆಯನ್ನು ನಾವು ಸಾಧಿಸಬೇಕಾಗಿದೆ. ಅದಕ್ಕೆ ಮೊದಲು ನಾವು ವಿರುದ್ಧವಾಗಿ √3 ಒಂದು ಭಾಗಲಬ್ಧ ಸಂಖ್ಯೆ ಅಂತ ಊಹಿಸೋಣ. ಅಂದರೆ √3 ಭಾಗಲಬ್ಧ ಸಂಖ್ಯೆ ಆದರೆ ಇದನ್ನು ನಾವು a/b ರೂಪದಲ್ಲಿ ವ್ಯಕ್ತಪಡಿಸ್ಬೋದು. ಇಲ್ಲಿ a ಮತ್ತು bಗಳು ಪೂರ್ಣಾಂಕಗಳಾಗಿರ್ತವೆ ಮತ್ತು ಸಹ ಅವಿಭಾಜ್ಯಗಳಾಗಿರ್ತವೆ. ನಾವು ಏನನ್ನು ಸಾಧಿಸಬೇಕು? √3 ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ. ಇದು ಇರುವಂತಹ ಪ್ರಶ್ನೆ. ಈಗ ನಾವು ಇದಕ್ಕೆ ಪರಿಹಾರ ಹೇಗೆ ಹುಡ್ಕೊಳ್ಳೋದು, ಇದನ್ನು ಹೇಗೆ ಸಾಧಿಸೋದು? ಪರಿಹಾರ ಬರೆಯೋಣ. ಪರಿಹಾರ ಮೊದಲಿಗೆ ನಾವು ವಿರುದ್ಧವಾಗಿ ಏನನ್ನು ತಗೊಳ್ಳೋಣ? √3 ಒಂದು ಭಾಗಲಬ್ಧ ಸಂಖ್ಯೆ ಎಂದು ಊಹಿಸೋಣ. √3 ಒಂದು ಭಾಗಲಬ್ಧ ಸಂಖ್ಯೆ ಎಂದು ಊಹಿಸೋಣ. ಭಾಗಲಬ್ಧ ಸಂಖ್ಯೆ ಎಂದು ಊಹಿಸೋಣ. ನಾವು ಸಾಧಿಸಬೇಕಾಗಿದ್ದು √3 ಇದು ಅಭಾಗಲಬ್ಧ ಸಂಖ್ಯೆ ಎಂದು. ಆದರೆ ನಾವು ಎಲ್ಲಿಂದ ಪ್ರಾರಂಭಿಸ್ತೀವಿ? √3 ಒಂದು ಭಾಗಲಬ್ಧ ಸಂಖ್ಯೆ ಎಂದು ಊಹಿಸೋಣ. ಇಲ್ಲಿ ನಾವು ಬರೀ ಊಹಿಸ್ಕೊಂಡಿದ್ದೀವಿ. ನಂತರ ಇದು ನಮಗೆ ಅಭಾಸಕ್ಕೆ ಎಡೆ ಮಾಡಿಕೊಡ್ತದೆ. ಆವಾಗ ನಾವೇನು ತೀರ್ಮಾನ ಮಾಡ್ಬೋದು? √3 ಇದು ಅಭಾಗಲಬ್ಧ ಎಂದು ನಾವು ತೀರ್ಮಾನ ಮಾಡ್ಬೋದು. ಈಗ √3 ಇದು ಭಾಗಲಬ್ಧ ಸಂಖ್ಯೆ ಎಂದು ನಾವು ಊಹಿಸಿರೋದ್ರಿಂದ √3 ಯಾವ ರೂಪದಲ್ಲಿ ನಮಗೆ ಬರೀಲಿಕ್ಕೆ ಬರಬೇಕು? √3 = a/b ರೂಪದಲ್ಲಿ ಬರೀಲಿಕ್ಕೆ ಬರಬೇಕು. ಅದಕ್ಕೆ ನಾವು √3 = a/b ಇರಲಿ ಅಂತ ಬರೆಯೋಣ. ಇಲ್ಲಿ a ಮತ್ತು bಗಳು ಪೂರ್ಣಾಂಕಗಳು. a ಮತ್ತು bಗಳು ಪೂರ್ಣಾಂಕಗಳು. b 0ಗೆ ಸಮವಾಗಿರಬಾರ್ದು ಮತ್ತು a ಮತ್ತು bಗಳು ಏನಾಗಿರ್ತವೆ? ಸಹ ಅವಿಭಾಜ್ಯಗಳು. a ಮತ್ತು bಗಳು ಸಹ ಅವಿಭಾಜ್ಯಗಳು. ಸಹ ಅವಿಭಾಜ್ಯ ಅಂತಂದರೆ ಇವು ಒಂದನ್ನು ಬಿಟ್ಟು ಬೇರೆ ಯಾವುದೇ ಮಗ್ಗಿಯಲ್ಲಿ ಬರೋದಿಲ್ಲ. ಅಂದರೆ ಇವೆರಡರ ಮಸ ಕೇವಲ ಒಂದಿರುತ್ತೆ. ಒಂದನ್ನು ಬಿಟ್ಟರೆ ಯಾವುದೇ ಸಾಮಾನ್ಯ ಅಪವರ್ತನ ಇರೋದಿಲ್ಲ. ಈಗ ನಾವು ಇಲ್ಲಿ √3 ಇದೆ = a/b ಇದೆ. ಮೊದಲು ಓರೆ ಗುಣಾಕಾರ ಮಾಡೋಣ. ಏನಾಗುತ್ತೆ ಇಲ್ಲಿದು? b √3 = a ಆಗುತ್ತೆ. ಅಂದರೆ b ಇಲ್ಲಿ ಎಡಭಾಗಕ್ಕೆ ಹೋಗುತ್ತೆ. ಏನಾಯ್ತು? ಇದು b √3 = a ಆಯಿತು. b √3 a ಇಲ್ಲಿ ಎಡಭಾಗ ಮತ್ತು ಬಲಭಾಗ ಅಂದರೆ ಎರಡೂ ಕಡೆಗೆ ನಾವು ವರ್ಗಗೊಳಿಸೋಣ. ಎರಡೂ ಕಡೆಯಲ್ಲಿ ವರ್ಗಗೊಳಿಸಲಾಗಿ ಏನಾಯ್ತಿದು? b √3 2 = a² ಆಯಿತು. ಅಂದರೆ ನಾವು ಇದಕ್ಕೂ ವರ್ಗ ಹಾಕಿದ್ವಿ, ಇದಕ್ಕೂ ವರ್ಗ ಹಾಕಿದ್ವಿ. ಎಡಭಾಗ ಮತ್ತು ಬಲಭಾಗ ಎರಡನ್ನೂ ವರ್ಗಗೊಳಿಸಿದ್ವಿ. ವರ್ಗಗೊಳಿಸಿದಾಗ √3 ಏನಾಗುತ್ತೆ? 3 ಆಗುತ್ತೆ. b ಇದು b² ಆಗುತ್ತೆ. √3² ಅಂತಂದರೆ √3 ಮತ್ತು b ಅಂತಂದರೆ bನ ವರ್ಗ ಅಂತಂದರೆ b². 3b² ಆಯಿತು. ಅಂದರೆ b √3 2 ಏನಾಯಿತು? 3b² ಆಯಿತು. ಇಲ್ಲಿ ಬಲಭಾಗ ಹಾಗೆ ಬರೀರಿ a² ಅಂತ. ಇದನ್ನು ನಾವು 1 ಅಂತ ಪರಿಗಣಿಸೋಣ. ಇದು 1. ನಂತರ ಇಲ್ಲಿ 3b² = a². ಇದರ ಮೂಲಕ ನಮಗೆ ತಿಳಿದು ಬಂದಿರುವ ಅಂಶವೇನೆಂದರೆ ಇಲ್ಲಿ 3 a² ಭಾಗಿಸುತ್ತೆ. 3 a² ಭಾಗಿಸಿದ ಮೇಲೆ a ಯನ್ನು ಕೂಡ ಭಾಗಿಸಬೇಕು. ಅದಕ್ಕೆ ನಾವು
ಯಾಕೆ ಇಲ್ಲಿ 3a² ಭಾಗಿಸುತ್ತೆ ಅಂದರೆ 3 ಇಂಟು ಇದೆ ಇಲ್ಲಿ. 3 ಇಂಟು b² = a² ಇದ್ದಾಗ 3 ಏನು ಮಾಡುತ್ತೆ, a² ಭಾಗಿಸುತ್ತೆ. ಅದಕ್ಕೆ ನಾವು ಬರೆಯೋಣ. ಆದ್ದರಿಂದ 3 ಇದು a² ಭಾಗಿಸುವುದು. ಆದ್ದರಿಂದ 3 ಇದು a ಕೂಡ ಭಾಗಿಸುವುದು. a ಕೂಡ ಭಾಗಿಸುವುದು. ನೀವು ಒಂದು ಪ್ರಮೇಯವನ್ನು ಕಲ್ತಿದ್ದೀರಾ. ಒಂದು ಅವಿಭಾಜ್ಯ ಸಂಖ್ಯೆ p ಯು a² ಭಾಗಿಸಿದರೆ p ಯು a ಕೂಡ ಭಾಗಿಸುವುದು. ಇಲ್ಲಿ 3 ಇದು ಅವಿಭಾಜ್ಯ ಸಂಖ್ಯೆ, a² ಭಾಗಿಸುತ್ತೆ. ಆದ್ದರಿಂದ a ಕೂಡ ಇದು ಭಾಗಿಸುವುದು. ಹೀಗಿದ್ದಾಗ ನಾವೇನಂತ ಇಟ್ಕೊಳ್ಳೋಣ, 3 ಇದು a ಭಾಗಿಸೋದ್ರಿಂದ a ಏನು ಬರೆಯೋಣ, 3c ಅಂತ ಬರೆಯೋಣ. ಯಾಕೆ, 3 ಇದು a ಭಾಗಿಸೋದ್ರಿಂದ ನಾವು a 3c ಇರಲಿ. ಇಲ್ಲಿ ಸಿ ಏನಿರಲಿ, ಸಿ ಪೂರ್ಣಾಂಕ. ಇಲ್ಲಿ ಸಿ ಪೂರ್ಣಾಂಕ. ಈಗ ನಾವು ಪುನಃ ಏನು ಮಾಡೋಣ, a 3c ಇದೆ, ಇದನ್ನು ಕೂಡ ವರ್ಗ ಮಾಡೋಣ. ಏನಾಗುತ್ತೆ, a² = 3c² ಆಗುತ್ತೆ. ಇಲ್ಲಿ ಏನು ಮಾಡಿದ್ವಿ, ನಾವು ಎರಡೂ ಕಡೆಗೆ ವರ್ಗ ಮಾಡಿದ್ವಿ. ಅದೇ ರೀತಿಯಾಗಿ ಎರಡೂ ಕಡೆ ವರ್ಗ ಮಾಡಲಾಗಿ ಮತ್ತು ಇಲ್ಲಿ a² ಜಾಗದಲ್ಲಿ ಏನು ಬರೆಯೋಣ, a² ಜಾಗದಲ್ಲಿ 3b² ಅಂತ ಬರೆಯೋಣ. a² ಜಾಗದಲ್ಲಿ ಏನು ಬರೆಯೋಣ, 3b². ಇದನ್ನು ಏನು ಬರೆಯೋಣ, 3b² ಅಂತ ಬರೆಯೋಣ. 3c² ಏನಾಗುತ್ತೆ, 9c² ಆಗುತ್ತೆ. ಇಲ್ಲಿ ನಾವು ಈ ಒಂದನ್ನು ಉಪಯೋಗಿಸ್ಕೊಂಡಿದ್ದೀವಿ. 3b² = a² ಉಪಯೋಗಿಸ್ಕೊಂಡು a² ಜಾಗದಲ್ಲಿ 3b² ಬರೆದಿದ್ದೀವಿ. ಅದಕ್ಕೆ ನೀವು ಇಲ್ಲಿ ಕಾರಣ ಏನು ಕೊಡ್ತೀರಾ, 1ರಿಂದ. ಈಗ ಇಲ್ಲಿ 3 1 3 3 ಕ್ಯಾನ್ಸಲ್ ಆಗುತ್ತೆ. ಅಂದರೆ b² ಏನು ಬಂತು, 3c² ಬಂತು. b² = 3c². ಇದರ ಅರ್ಥ ಏನು, ಈ 3 b² ಭಾಗಿಸುವುದು. 3 b² ಭಾಗಿಸಿದ ಮೇಲೆ 3 b ಕೂಡ ಭಾಗಿಸುವುದು, ಮತ್ತು ಅದೇ ಪ್ರಮೇಯದ ಪ್ರಕಾರ. ಅದಕ್ಕೆ ನಾವು ಬರೆಯೋಣ. ಆದ್ದರಿಂದ 3 ಇದು b² ಭಾಗಿಸುವುದು. 3 ಇದು b² ಭಾಗಿಸುವುದು. ಆದ್ದರಿಂದ 3 ಇದು b ಕೂಡ ಭಾಗಿಸುವುದು. 3 ಇದು b ಕೂಡ ಭಾಗಿಸುವುದು. ಹಾಗಾದರೆ ಏನಾಯ್ತು, ಇಲ್ಲಿ 3 ಇದು b ಅಪವರ್ತನ ಆಯಿತು. ಇಲ್ಲಿ 3 a ಭಾಗಿಸೋದ್ರಿಂದ 3 ಇದು a ಅಪವರ್ತನ ಕೂಡ ಆಗತ್ತೆ. ಅದಕ್ಕೆ ನಾವು ಏನು ಬರೆಯೋಣ, a ಮತ್ತು bಗಳು ಕನಿಷ್ಠ 3 ಸಾಮಾನ್ಯ ಅಪವರ್ತನವನ್ನಾಗಿ ಹೊಂದಿದೆ. ಅಂದರೆ 3 ಇದು a ಮತ್ತು bಗಳ ಸಾಮಾನ್ಯ ಅಪವರ್ತನವಾಗಿದೆ. ಸಾಮಾನ್ಯ ಅಪವರ್ತನವಾಗಿದೆ. ಸಾಮಾನ್ಯ ಅಪವರ್ತನವಾಗಿದೆ ಅಂದರೆ ಏನರ್ಥ, ಇಲ್ಲಿ a ಮತ್ತು bಗಳಿಗೆ ಒಂದನ್ನು ಹೊರತಾಗಿ
3 ಒಂದು ಎಕ್ಸ್ಟ್ರಾ ಸಾಮಾನ್ಯ ಅಪವರ್ತನ ನಮಗೆ ಸಿಕ್ತಿಲ್ಲ. ನಾವು ತಗೊಳ್ಳುವಾಗ ಏನು ಹೇಳಿದ್ವಿ, ಎ ಮತ್ತು ಬಿಗಳು ಸಹ ಅವಿಭಾಜ್ಯಗಳು, ಅಂದರೆ ಅವುಗಳ ಅಪವರ್ತನ ಒಂದು ಮಾತ್ರ ಇರುತ್ತೆ, ಅದು ಒಂದು ಬಿಟ್ಟರೆ ಬೇರೆ ಯಾವುದೂ ಇರೋದಿಲ್ಲ ಅಂತ ನಾವು ತೊಗೊಂಡಿದ್ದೀವಿ. ಆದರೆ ನಮಗೇನು ಸಿಕ್ತು ಇವಾಗ, ಇನ್ನೊಂದು ಎಕ್ಸ್ಟ್ರಾ ಅಪವರ್ತನ ಸಿಕ್ತು 3. ಅದಕ್ಕಾಗಿ ನಾವಿಲ್ಲಿ ಏನು ಹೇಳ್ಬೋದು, ಇದು ಸತ್ಯ ಸಂಗತಿಗೆ ವಿರುದ್ಧವಾಗಿದೆ. ಇದು ಎ ಮತ್ತು ಬಿಗಳು ಸಹ ಅವಿಭಾಜ್ಯಗಳು ಎಂಬ ಸತ್ಯ ಸಂಗತಿಗೆ ವಿರುದ್ಧವಾಗಿದೆ. ಸಹ ಅವಿಭಾಜ್ಯಗಳು ಎಂಬ ಸತ್ಯ ಸಂಗತಿಗೆ ವಿರುದ್ಧವಾಗಿದೆ. ಎಂಬ ಸತ್ಯ ಸಂಗತಿಗೆ ವಿರುದ್ಧವಾಗಿದೆ. ಅಂದರೆ ಇಲ್ಲಿ √3 ಒಂದು ಭಾಗಲಬ್ಧ ಸಂಖ್ಯೆ ಎಂಬ ನಮ್ಮ ಊಹೆ ತಪ್ಪಾಗಿರೋದ್ರಿಂದ ಈ ವಿರೋಧಾಭಾಸ ಉಂಟಾಗಿದೆ. ಈ ವಿರೋಧಾಭಾಸಕ್ಕೆ ಕಾರಣ ಏನು? ನಮ್ಮ ತಪ್ಪಾದ ಊಹೆ. ಯಾವ ತಪ್ಪಾದ ಊಹೆ? √3 ಒಂದು ಭಾಗಲಬ್ಧ ಸಂಖ್ಯೆ ಎಂಬ ತಪ್ಪಾದ ಊಹೆ. ಇದಕ್ಕೆ ಕಾರಣ √3 ಒಂದು ಭಾಗಲಬ್ಧ ಸಂಖ್ಯೆ ಎಂಬ ನಮ್ಮ ತಪ್ಪಾದ ಊಹೆ. ನಮ್ಮ ತಪ್ಪಾದ ಊಹೆ. ಆದ್ದರಿಂದ ನಾವು ಏನನ್ನು ತೀರ್ಮಾನಿಸೋಣ? √3 ಒಂದು ಅಭಾಗಲಬ್ಧ ಸಂಖ್ಯೆಯಾಗಿದೆ ಎಂದು ನಾವು ತೀರ್ಮಾನಿಸೋಣ. ಆದ್ದರಿಂದ √3 ಇದು ಅಭಾಗಲಬ್ಧ ಸಂಖ್ಯೆ ಎಂದು ತೀರ್ಮಾನಿಸೋಣ. √3 ಇದು ಅಭಾಗಲಬ್ಧ ಸಂಖ್ಯೆ ಎಂದು ತೀರ್ಮಾನಿಸೋಣ. ನಾವು ಪ್ರಾರಂಭದಲ್ಲಿ ಭಾಗಲಬ್ಧ ಅಂತ ತಗೊಂಡ್ವಿ, ಆದರೆ ನಮಗೆ ಇಲ್ಲಿ ವಿರೋಧಾಭಾಸ ಉಂಟಾಯಿತು. ಈ ವಿರೋಧಾಭಾಸಕ್ಕೆ ಕಾರಣ ಏನು? ನಾವು ತೆಗೆದುಕೊಂಡಂತಹ ತಪ್ಪಾದ ಊಹೆ. ಮುಂದಿನ ಪ್ರಶ್ನೆ 26ನೇ ಪ್ರಶ್ನೆ. P of x = x² + 7x + 10 ಈ ವರ್ಗ ಬಹುಪದೋಕ್ತಿಯ ಶೂನ್ಯತೆಗಳನ್ನು ಕಂಡುಹಿಡಿಯಿರಿ ಹಾಗೂ ಶೂನ್ಯತೆಗಳು ಮತ್ತು ಸಹಗುಣಕಗಳ ನಡುವಿನ ಸಂಬಂಧವನ್ನು ತಾಳೆ ನೋಡಿ. ಇಲ್ಲಿ ನಾವು ಶೂನ್ಯತೆಗಳನ್ನು ಕಂಡುಹಿಡ್ಕೋಬೇಕು. ಆಮೇಲೆ ಶೂನ್ಯತೆಗಳ ಮೊತ್ತ ಅಂದರೆ α + β = -b/a ಆಗುತ್ತೋ ಹೇಗೆ, ಮತ್ತು α β = c/a ಆಗುತ್ತೋ ಹೇಗೆ ಅನ್ನೋದನ್ನು ನಾವು ಚೆಕ್ ಮಾಡಬೇಕು. ಮೊದಲು ನಾವು ಈ ಬಹುಪದೋಕ್ತಿಯನ್ನು ಬರ್ಕೊಳ್ಳೋಣ. x² + 7x + 10 ಇದರ ಶೂನ್ಯತೆಯನ್ನು ಕಂಡುಹಿಡಬೇಕಾದ್ರೆ ನಾವು ಈಗ ನಾವು P of x ಅನ್ನು ಬರ್ಕೊಳ್ಳೋಣ. P of x = ಏನಿದೆ? x² + 7x + 10. ಶೂನ್ಯತೆಗಳನ್ನು ಕಂಡುಹಿಡಿಯಬೇಕಾದರೆ ನಾವು x² + 7x + 10 = 0 ಮಾಡ್ಕೊಳ್ಳೋಣ. ಯಾಕಂತಂದರೆ ಎಕ್ಸ್ನ ಬೆಲೆಯನ್ನು ನಾವು ಹಾಕಿದಾಗ ಅದು ಶೂನ್ಯತೆ ಬರುತ್ತೆ ಅಂತ ಅರ್ಥ, ಶೂನ್ಯ ಬರುತ್ತೆ ಅಂತ ಅರ್ಥ. ಶೂನ್ಯತೆ ಅಂತಂದರೆ ನಾವು ಆ ಬೆಲೆಯನ್ನು ಎಕ್ಸ್ ಜಾಗದಲ್ಲಿ ಹಾಕಿದಾಗ ನಮಗೆ ಈಕ್ವಲ್ಸ್ ಏನು ಬರುತ್ತೆ? 0 ಬರುತ್ತೆ. ಅದಕ್ಕಾಗಿ ನಾವು ಇದನ್ನು =0 ಅಂತ ಮೊದಲು ಪರಿಗಣಿಸ್ಕೊಂಡು ಯಾವ ಬೆಲೆಯನ್ನು ಹಾಕಿದರೆ ನಮಗೆ 0 ಬರುತ್ತೆ ಅಂತ ನಾವು ಕಂಡುಹಿಡಿಬೇಕು. ಅದಕ್ಕೆ ನಾವು ಇಲ್ಲಿ ಎಡಭಾಗವನ್ನು ಅಂದರೆ ಈ ಬಹುಪದೋಕ್ತಿಯನ್ನು, ಎಡಭಾಗದಲ್ಲಿ ಬಹುಪದೋಕ್ತಿ ಇದೆ, =0 ಅಂದರೆ ಇದು ಸಮೀಕರಣ ಆಗಿದೆ. ನಾವು ಅದನ್ನು ಶೂನ್ಯತೆಯನ್ನು ಕಂಡುಹಿಡಿಬೇಕಾದ್ರೆ ಬರ್ಕೋಬೇಕಾಗತ್ತೆ. ಈಗ ನಾವು x² + 7x + 10 ಅಪವರ್ತಿಸಬೇಕು.
ಹೇಗೆ ಅಪವರ್ಸೋದು? ಇಲ್ಲಿ ನಮಗೆ ಗೊತ್ತಿದೆ, ನಾವು ಮಧ್ಯಪದವನ್ನು ಹೊಡಿಬೇಕು. 3 ಪದ ಇರೋದು 4 ಪದ ಆಗುತ್ತೆ. ಅದಕ್ಕೆ ನಾವು ಇದನ್ನೇನು ಬರೆಯೋಣ? 10x² ಅಂತ ಬರ್ಕೊಳ್ಳೋಣ. ಪಿ ಕ್ಯೂ ಈಕ್ವಲ್ಸ್ 10 × x², 10x² ಆಗುತ್ತೆ. ಮತ್ತು ಪಿ ಪ್ಲಸ್ ಕ್ಯೂ ಅಂದರೆ ಮಧ್ಯಪದ 7x ಆಗುತ್ತೆ. ಈ 10x² ನಾವು ಹೊಡಿಬೇಕಾಗತ್ತೆ. ಯಾವ ಮಗ್ಗಿಯಲ್ಲಿ ಬರುತ್ತೆ ಅಂತ ನೋಡಿಬಿಟ್ಟು ನಮಗೆ ಅನುಕೂಲವಾಗುವ ಮಗ್ಗಿಯನ್ನು ತೊಗೋಬೇಕು. ಇಲ್ಲಿ 7x ಬರುವ ಹಾಗೆ ನಾವು ಇದನ್ನು ಹೊಡಿಬೇಕು. ಪ್ಲಸ್ 7x, ಇಲ್ಲಿ 10x² ಇದೆ, ಧನ ಚಿಹ್ನೆ ಇರೋದ್ರಿಂದ ಮತ್ತು ಇಲ್ಲಿ ಪ್ಲಸ್ ಇರೋದ್ರಿಂದ ಎರಡಕ್ಕೂ ಪ್ಲಸ್ ಬರುತ್ತೆ. ಧನ ಇದ್ದಾಗ ಗುಣಲಬ್ಧ, ಪ್ಲಸ್ ಇದ್ದಾಗ ಎರಡೂ ಪದಗಳಿಗೆ, ಎರಡೂ ಟರ್ಮ್ಗಳಿಗೆ, ಎರಡೂ ಅಪವರ್ತನಗಳಿಗೆ ಪ್ಲಸ್ ಬರುತ್ತೆ ಅಥವಾ ಮೈನಸ್ ಬರುತ್ತೆ, ಒಂದೇ ಚಿಹ್ನೆ ಬರುತ್ತೆ. ಇಲ್ಲಿ ಪ್ಲಸ್ ಇರೋದ್ರಿಂದ, ಯಾವ ಪ್ಲಸ್ ಇದೆ? ಮಧ್ಯಪದ ಪ್ಲಸ್ ಇರೋದ್ರಿಂದ, ಪಿ ಪ್ಲಸ್ ಕ್ಯೂ ಪ್ಲಸ್ ಇರೋದ್ರಿಂದ ಎರಡಕ್ಕೂ ಪ್ಲಸ್ ಬರುತ್ತೆ. ಯಾವ ಮಗ್ಗಿಯಲ್ಲಿ ಹತ್ತಿದೆ? ನಮಗೆ ಗೊತ್ತಿದೆ 5ರ ಮಗ್ಗಿಯಲ್ಲಿ ಹತ್ತಿದೆ. ಅದಕ್ಕೆ 5x 2x ಆಗುತ್ತೆ. ಇಲ್ಲಿ 5x ಮತ್ತು 2xನ್ನು ಕೂಡಿಸಿದಾಗ ಎಷ್ಟು ಬರುತ್ತೆ? 7x ಬರುತ್ತೆ. ಆದ್ದರಿಂದ ನಾವಿಲ್ಲಿ 7xನ್ನು 2 ಪದವಾಗಿ ಹೊಡೆದ್ವಿ, 5x ಮತ್ತು 7x ಆಗಿ. ಈಗ 3 ಪದವನ್ನು 4 ಪದವಾಗಿ ಬರೆಯೋಣ. x² ಪ್ಲಸ್ 7x ಬದಲು ಏನು ಬರೆಯೋಣ? 5x ಪ್ಲಸ್ 2x ಪ್ಲಸ್ 10 = 0. ಇವೆರಡರಲ್ಲಿ ಸಾಮಾನ್ಯವನ್ನು ತೆಗಿ. x² ಪ್ಲಸ್ 5xಲ್ಲಿ ನಾವು ಸಾಮಾನ್ಯ ತೆಗೆಯೋಣ. ಇಲ್ಲಿ x² ಇದೆ, ಇಲ್ಲಿ x ಇದೆ. xನ್ನು ಸಾಮಾನ್ಯವಾಗಿ ಹೊರಗಡೆ ತೆಗೆಯೋಣ. x. ಈಗ x²ಅಲ್ಲಿ x ಹೊರಗಡೆ ಇದ್ದಾಗ ಏನು ಉಳ್ಕೊಳ್ಳುತ್ತೆ? x²/x ಅಂತಂದರೆ x ಉಳ್ಕೊಳ್ಳುತ್ತೆ. x²/x ಅಂತಂದರೆ x × x ಬೈ x ಅಂದರೆ x ಉಳ್ಕೊಳ್ತು. ಏನು ಉಳ್ಕೊಳ್ತು? ಇಲ್ಲಿ x ಉಳ್ಕೊಳ್ತು. x ಬರೆಯೋಣ. ಪ್ಲಸ್ ಎಕ್ಸನ್ನು ಹೊರಗಡೆ ತೆಗೆದಾಗ ಇಲ್ಲಿ ಏನು ಉಳ್ಕೊಳ್ಳುತ್ತೆ? 5 ಉಳ್ಕೊಳ್ಳುತ್ತೆ. x × 5 = 5x. x² ಪ್ಲಸ್ 5xಲ್ಲಿ ಎಕ್ಸನ್ನು ಹೊರಗಡೆ ತೆಗೆದಾಗ ಬ್ರ್ಯಾಕೆಟ್ನಲ್ಲಿ ಉಳ್ಕೊಳ್ಳುವಂತಹ ಪದಗಳು x ಮತ್ತು 5. ಈಗ ನಾವು 2x ಮತ್ತು 10ರಲ್ಲಿ ಸಾಮಾನ್ಯ ತೆಗೆಯೋಣ. ಪ್ಲಸ್ ಹಾಕೋಣ. ಇಲ್ಲಿ 2 ಮತ್ತು 10 ಇದು 2ರ ಮಗ್ಗಿಲಿದೆ. ಅದರಿಂದ 2ಅನ್ನು ಸಾಮಾನ್ಯವಾಗಿ ತೆಗೆದಾಗ 2 × x ಬರುತ್ತೆ. ಮೊದಲನೇ ಪದ x ಪ್ಲಸ್ 2 ಎಷ್ಟಲೇ 10, 2 5ಲೇ 10 ಈಕ್ವಲ್ಸ್ಗೆ ಈಕ್ವಲ್ಸ್ ಬರೆಯೋಣ 0. ಈಗ ಇಲ್ಲಿ x ಪ್ಲಸ್ 5 ಇದೆ, x ಪ್ಲಸ್ 5 ಇದೆ, ಸಾಮಾನ್ಯ ಅಪವರ್ತನ. ಅದನ್ನು ಸಾಮಾನ್ಯವಾಗಿ ಹೊರಗೆ ತೆಗೆಯೋಣ. x ಪ್ಲಸ್ 5, ಇಲ್ಲಿ ಉಳ್ಕೊಂಡಿರೋದು x ಬರೆಯೋಣ. ನಂತರ ಪ್ಲಸ್ ಬರೆಯೋಣ. ಆಮೇಲೆ 2 ಬರೆಯೋಣ =0. ಈಗ ನಮಗೆ 2 ಅಪವರ್ತನಗಳು ಸಿಕ್ಕಿದ್ವು. ಮೊದಲನೇ ಅಪವರ್ತನ x ಪ್ಲಸ್ 5, ಎರಡನೇ ಅಪವರ್ತನ x ಪ್ಲಸ್ 2. ಈಗ ನಾವು 2 ಅಪವರ್ತನಗಳನ್ನು 0ಗೆ ಹೋಲಿಸೋಣ. x ಪ್ಲಸ್ 5 = 0 ಅಥವಾ x ಪ್ಲಸ್ 2 = 0. ಇಲ್ಲಿ x = 0 ಮೈನಸ್ 5 ಆಗುತ್ತಿದ್ದು, ಅಥವಾ x = 0 ಮೈನಸ್ 2. ಪ್ಲಸ್ 5ಅನ್ನು ಬಲಭಾಗಕ್ಕೆ ಹಾಕಿದಾಗ ಮೈನಸ್ 5 ಆಗುತ್ತೆ. 0 ಜೊತೆ ಮೈನಸ್ 5 ಆಗಿ ಬರುತ್ತೆ. ಇಲ್ಲಿ ಪ್ಲಸ್ 2ಅನ್ನು ಬಲಭಾಗಕ್ಕೆ ಹಾಕಿದಾಗ 0 ಜೊತೆ ಮೈನಸ್ 2 ಆಗಿ ಬರುತ್ತೆ. ಇಲ್ಲಿ x = 0 ಮೈನಸ್ 5 ಅಂತಂದರೆ ಮೈನಸ್ 5. ಇಲ್ಲಿ x = 0 ಮೈನಸ್ 2 ಅಂತಂದರೆ ಮೈನಸ್ 2. ಈಗ ನಮಗೆ ಎಕ್ಸ್ನ ಬೆಲೆಗಳು -5 ಮತ್ತು -2 ಸಿಕ್ಕಿದ್ದಾವೆ. ಈಗ ನಾವು ಒಂದನ್ನು ಆಲ್ಫಾ ಅಂತ ಬರ್ಕೊಳ್ಳೋಣ. ಆಲ್ಫಾ = -5, ಬೀಟಾ = -2 ಅಂತ ತಗೊಂಡಾಗ ಇಲ್ಲಿ ಆಲ್ಫಾ ಮತ್ತು ಬೀಟಾಗಳು 2 ಮೂಲಗಳಂತ ಪರಿಗಣಿಸಿದರೆ, ಮೊದಲನೇ ಮೂಲ ಆಲ್ಫಾ -5, ಎರಡನೇ ಮೂಲ ಬೀಟಾ -2. ಇಲ್ಲಿ ನಾವು ಆಲ್ಫಾ ಪ್ಲಸ್ ಬೀಟಾ ಮಾಡೋಣ. ಆಲ್ಫಾ ಪ್ಲಸ್ ಬೀಟಾ ಅಂತಂದರೆ -5 ಮತ್ತು -2ಅನ್ನು ಕೂಡಿಸ್ಬೇಕು ನಾವು. -5 ಪ್ಲಸ್ -2 ಕೂಡಿಸಿದಾಗ -7 ಬಂತು. ಆಲ್ಫಾ ಬೀಟಾ ಅಂತಂದರೆ ಇಲ್ಲಿ -5 ಇಂಟು -2 ಈಕ್ವಲ್ಸ್ ಎಷ್ಟು? 10 ಆಗುತ್ತೆ. ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. ಈಗ ನಾವು ಇದನ್ನು ಎ, ಬಿ ಮತ್ತು ಸಿಗಳೊಂದಿಗೆ ಹೋಲಿಸೋಣ. ಇಲ್ಲಿ ಕೊಟ್ಟಂತಹ ಬಹುಪದೋಕ್ತಿ ಯಾವುದು? x² ಪ್ಲಸ್ 7x ಪ್ಲಸ್ 10. ಅದನ್ನು ಇನ್ನೊಮ್ಮೆ ಬರ್ಕೊಳ್ಳೋಣ.
ಎಕ್ಸ್ ಸ್ಕ್ವೇರ್ ಪ್ಲಸ್ 7x ಪ್ಲಸ್ 10. ಇಲ್ಲಿ ಎನ ಬೆಲೆ ಅಂದರೆ ಎಕ್ಸ್ ಸ್ಕ್ವೇರ್ನ ಸಹಗುಣಕ ಎಷ್ಟಿದೆ? 1 ಇದೆ. ಬಿನ ಬೆಲೆ ಅಂತಂದರೆ ಎಕ್ಸ್ನ ಸಹಗುಣಕ 7 ಇದೆ. ಸಿನ ಬೆಲೆ ಸ್ಥಿರಾಂಕ ಅದು 10 ಇದೆ. ಈಗ ನಾವು ಇಲ್ಲಿ ಆಲ್ಫಾ ಪ್ಲಸ್ ಬೀಟಾ ಅಂತಂದರೆ ಮೈನಸ್ ಬಿ ಬೈ ಎ ಮಾಡಿದಾಗ ಆಲ್ಫಾ ಪ್ಲಸ್ ಬೀಟಾ ಇಸ್ ಈಕ್ವಲ್ಸ್ ಟು ಮೈನಸ್ ಬಿ ಬೈ ಎ ಅದೇ ಬೆಲೆ ಬರುತ್ತಾ ನೋಡೋಣ. ಮೈನಸ್ ಇಲ್ಲಿ 7/1 ಈಕ್ವಲ್ಸ್ -7 ಬಂತು. ಅಂದರೆ ಮೈನಸ್ ಬಿ ಬೈ ಎ ತೊಗೊಂಡಾಗಲೂ ನಾವು ಕೂಡ ಆಲ್ಫಾ ಪ್ಲಸ್ ಬೀಟಾದ ಬೆಲೆ -7 ಬಂತು. ನಾವು ಸಹಗುಣಕಗಳ ರೂಪದಲ್ಲಿ ಕೂಡ ಕಂಡುಹಿಡಿದಾಗ ಆಲ್ಫಾ ಪ್ಲಸ್ ಬೀಟಾ ಏನು ಬಂತು? -7 ಬಂತು. ಈಗ ಆಲ್ಫಾ ಬೀಟಾ ಈಕ್ವಲ್ಸ್ ಏನು? ಸಿ ಬೈ ಎ. ಸಿ ಎಷ್ಟಿದೆ? ಇಲ್ಲಿ 10 ಇದೆ. 10/1 ಈಕ್ವಲ್ಸ್ 10. ಅಂದರೆ ಆಲ್ಫಾ ಇಂಟು ಬೀಟಾ ನಾವು ನೇರವಾಗಿ ಆಲ್ಫಾ ಮತ್ತು ಬೀಟಾಗಳನ್ನು ಗುಣಿಸಿದಾಗ 10 ಬಂತು. ಅದಕ್ಕಾಗಿ ನಾವೇನು ಹೇಳೋಣ? ಆದ್ದರಿಂದ ಆಲ್ಫಾ ಪ್ಲಸ್ ಬೀಟಾ ಇಸ್ ಈಕ್ವಲ್ಸ್ ಟು ಮೈನಸ್ ಬಿ ಬೈ ಎ ಈಕ್ವಲ್ಸ್ -7. ಆಲ್ಫಾ ಬೀಟಾ ಇಸ್ ಈಕ್ವಲ್ಸ್ ಟು ಸಿ ಬೈ ಎ ಈಕ್ವಲ್ಸ್ 10. ಎರಡೂ ಸಂದರ್ಭದಲ್ಲಿ ನಮಗೆ ಇದು ತಾಳೆಯಾಗಿದೆ. ಮುಂದಿನ ಪ್ರಶ್ನೆ 27ನೇ ಪ್ರಶ್ನೆ. ಕೆಳಗಿನ ವರ್ಗೀಕೃತ ದತ್ತಾಂಶಗಳ ಬಹುಲಕವನ್ನು ಕಂಡುಹಿಡಿಯಿರಿ. ಇಲ್ಲಿ ನಾವು ವರ್ಗಾಂತರ ಮತ್ತು ಆವೃತ್ತಿಯನ್ನು ಗಮನಿಸ್ತಾ ಇದ್ದೀವಿ. ವರ್ಗಾಂತರ ಮೊದಲು ಕಂಟಿನ್ಯೂಯಸ್ ನಿರಂತರವಾಗಿ ಇದೆಯೋ ಅಂತ ನೋಡೋಣ. 0ಯಿಂದ 4 ಇದೆ. ಹಾಗೆ ಈ 4 ಇಲ್ಲಿ ರಿಪೀಟ್ ಆಗಿದೆ. ಅಂದರೆ 0ಯಿಂದ 4 ಇದರ ಮೇಲ್ಮಿತಿ ಇಲ್ಲಿ ಕೆಳಮಿತಿಯಾಗಿ ಬಂದಿದೆ. ಹಾಗೆ ಇಲ್ಲಿ 4ರಿಂದ 8 ಇದೆ. ನಂತರ 8ರಿಂದ 12 ಇದೆ. 12ರಿಂದ 16 ಇದೆ. 16ರಿಂದ 20 ಇದೆ. 20ರಿಂದ 24 ಇದೆ. ಅಂದರೆ ಇಲ್ಲಿ ಕಂಟಿನ್ಯೂಯಸ್ ಆಗಿದೆ. ಅದಕ್ಕೆ ನಾವಿಲ್ಲಿ ಯಾವುದೇ ಬದಲಾವಣೆಯನ್ನು ಮಾಡಿಕೊಳ್ಳುವಂಥ ಅವಶ್ಯಕತೆ ಬರೋದಿಲ್ಲ. ನಂತರ ಇಲ್ಲಿ ನಾವು ಏನನ್ನು ಕಂಡುಹಿಡಿಬೇಕು? ಬಹುಲಕವನ್ನು ಕಂಡುಹಿಡಿಬೇಕು. ಬಹುಲಕವನ್ನು ಕಂಡುಹಿಡಿಬೇಕಾದ್ರೆ ನಾವಿಲ್ಲಿ ಅತ್ಯಂತ ಗರಿಷ್ಠ ಆವೃತ್ತಿಯನ್ನು ನೋಡಬೇಕು. ಇಲ್ಲಿ 7, 3, 7, 10, 1, 2 ಇದೆ. ಈ ಎಲ್ಲ ಆವೃತ್ತಿಗಳಲ್ಲಿ ಗರಿಷ್ಠ ಆವೃತ್ತಿ ಯಾವುದು ಅನ್ನೋದನ್ನು ನಾವಿಲ್ಲಿ ಕಂಡುಕೊಳ್ಬೇಕು. ಇಲ್ಲಿ ಗರಿಷ್ಠ ಆವೃತ್ತಿ 10 ಇದೆ. ಆದ್ದರಿಂದ ನಾವು ಇದನ್ನು F1 ಅಂತ ತಗೋಬೇಕು. ಗರಿಷ್ಠ ಆವೃತ್ತಿ ಇದರಲ್ಲಿಯೇ ನಮಗೆ ಬಹುಲಕ ಬರುತ್ತೆ. ಇಲ್ಲಿ F1 10 ಆಯಿತು. ಅದರ ಮೊದಲನೆಯ ಆವೃತ್ತಿ F0 ಆಗುತ್ತೆ. ನಂತರದ ಆವೃತ್ತಿ F2 ಆಗುತ್ತೆ. ಈಗ ನಮಗೆ F0 ಅಂದರೆ F0, F1 ಮತ್ತು F2ಗಳ ಬೆಲೆ ಗೊತ್ತಾಯಿತು. ಇಲ್ಲಿ ಬಹುಲಕ ಬರುವಂತಹ ವರ್ಗಾಂತರ ಯಾವುದಾಗತ್ತೆ? 12ರಿಂದ 6 ಆಗುತ್ತೆ. ಯಾಕಂತಂದರೆ ಇದರ ಆವೃತ್ತಿ ಗರಿಷ್ಠ ಆವೃತ್ತಿ 12ರಿಂದ 16 ವರ್ಗಾಂತರದ್ದಾಗಿರುತ್ತಂದ ನಾವು 12ರಿಂದ 16 ಈ ವರ್ಗಾಂತರದಲ್ಲಿ ಬಹುಲಕ ಬರುತ್ತೆ ಅಂತ ತೀರ್ಮಾನಿಸಬೇಕು. ಈಗ ನಮಗೆ ಬೇಕಾಗಿರೋದು ಇಲ್ಲಿ ನಾವು F1, F0 ಮತ್ತು F2ಗಳನ್ನು ಬರೆಯೋಣ. F1 ಬೆಲೆ ಎಷ್ಟಿದೆ? F1 ಬೆಲೆ 10. ಹಾಗೆ F0 ಬೆಲೆ 7. F2 ಬೆಲೆ 1. ಹಾಗೆ ನಮಗೆ ಹೆಚ್ಚಿನ ಅವಶ್ಯಕತೆ ಇದೆ. ಹೆಚ್ಚು ಅಂತಂದರೆ ನಾವು ಮೇಲ್ಮಿತಿ ಮೈನಸ್ ಕೆಳಮಿತಿ ಯಾವುದಾದ್ರೂ ತೊಗೋಬೋದು. ಎಲ್ಲ ಒಂದೇ ಇರುತ್ತೆ. ಇಲ್ಲಿ 16 ಮೈನಸ್ 12. 16 ಮೈನಸ್ 12 ಎಷ್ಟು ಬರುತ್ತೆ? 4 ಬರುತ್ತೆ. ಆಮೇಲೆ ಎಲ್ ಏನಿಲ್ಲಿ ಬಹುಲಕ ಬರುವಂತಹ ವರ್ಗಾಂತರದ ಕೆಳಮಿತಿ. ಇಲ್ಲಿ ಎಲ್ ಅಂತಂದರೆ ನಾವು 12 ತೊಗೋಬೇಕಾಗತ್ತೆ. ಕೆಳಮಿತಿ ಇಲ್ಲಿ 12 ಇದೆ. 12 ತಗೊಳ್ಳೋಣ. 12 ಬರೆಯೋಣ. ಈಗ ಸೂತ್ರವನ್ನು ಬರೆಯೋಣ. ಸೂತ್ರವನ್ನು ಸರಿಯಾಗಿ ಬರೀಬೇಕು ಮಕ್ಕಳೇ. ಬಹುಲಕ ಇಸ್ ಈಕ್ವಲ್ಸ್ ಟು ಎಲ್ ಪ್ಲಸ್ F1 ಮೈನಸ್ F0 ಬೈ 2 F1 ಮೈನಸ್ F0 ಅಂದರೆ F0 ಮೈನಸ್ F2 ಇಂಟು H. ಈಗ ಸೂತ್ರದಲ್ಲಿ ನಾವು ಎಲ್ಲ ಬೆಲೆಗಳನ್ನು ಹಾಕೋಣ. ಎಲ್ನ ಬೆಲೆ ಎಷ್ಟು? 12. 12 ಬರೆಯೋಣ.
12 ಪ್ಲಸ್ F1 ಮೈನಸ್ F0 F1 ಮೈನಸ್ F0 F0 ಅದರ ಬೆಲೆಯನ್ನು ಇಲ್ಲಿ ಬರೆಯೋಣ. F1ನ ಬೆಲೆ 10 ಬರೆಯೋಣ ಮೈನಸ್ F0ಯ ಬೆಲೆ ಎಷ್ಟು 7 ಬರೆಯೋಣ 7. ನಂತರ 2 F1 ಅಂದರೆ 2 ಇಂಟು 10 ಮೈನಸ್ F0 ಅಂದರೆ 7 ಮೈನಸ್ F2 ಅಂತಂದರೆ 1. ಇಲ್ಲಿ ನಾವು F1 F2 ಮತ್ತು F0ಗಳ ಬೆಲೆಯನ್ನು ಹಾಕಿದ್ವಿ ಇಂಟು H. ಇಲ್ಲಿ ಹೆಚ್ಚಿನ ಬೆಲೆ ಎಷ್ಟಿದೆ? ಹೆಚ್ಚಿನ ಬೆಲೆ 4 ಇದೆ. 16 ಮೈನಸ್ 14 4 ಬರೆಯೋಣ. ಇಲ್ಲಿ ಬರೆಯೋಣ 4 ಬರೆಯೋಣ. ಹೆಚ್ಚಿನ ಬೆಲೆ 4 ಬರೆಯೋಣ. ಈಗ ಇಲ್ಲಿ ಮುಂದುವರೆದಂತೆ 12 ಅಂತ ಬರೆಯೋಣ. ಆಮೇಲೆ ಪ್ಲಸ್ ಬರೆಯೋಣ. ಈ ಸ್ಕ್ವೇರ್ ಬ್ರ್ಯಾಕೆಟ್ನಲ್ಲಿ 10 ಮೈನಸ್ 7 ಅಂತಂದರೆ 10ರಲ್ಲಿ 7 ಕಳೆದ್ರೆ ಎಷ್ಟು ಬರುತ್ತೆ? ಕಳೆದ್ರೆ 3 ಬರುತ್ತೆ. 10ರಲ್ಲಿ 7 ಕಳೆದ್ರೆ 3 ಬರುತ್ತೆ. ಹಾಗೆ 2 ಇಂಟು 10 ಅಂತಂದರೆ 20. ಇದು ಮೈನಸ್ ಇರೋದ್ರಿಂದ ಮೈನಸ್ ಒಂದೇ ಚಿಹ್ನೆ ಬಂದಿರೋದ್ರಿಂದ ನಾವು ಅದನ್ನು ಕೂಡಿಸ್ಬಿಟ್ಟು ಅದೇ ಚಿಹ್ನೆ ಹಾಕೋಣ. -7 -1 ಅಂತಂದರೆ 7 + 1 8 ಅಂದರೆ -8 ಆಗುತ್ತೆ. ನಂತರ ಇಂಟು 4 ಹಾಗೆ ಬರೆಯೋಣ. ಮುಂದಿನ ಹಂತದಲ್ಲಿ ಈಕ್ವಲ್ಸ್ 12 ಹಾಗೆ ಬರೆಯೋಣ, ಪ್ಲಸ್ ಹಾಗೆ ಬರೆಯೋಣ. ಇಲ್ಲಿ 3 ಕೂಡ ನಾವು ಹಾಗೆ ಬರೆಯೋಣ. 20ರಲ್ಲಿ 8 ಕಳೆದು ಬರೆಯೋಣ. 20ರಲ್ಲಿ 8 ಹೋದರೆ ಎಷ್ಟು? 20ರಲ್ಲಿ 8 ಹೋದರೆ 12. ಸರಿಯಾದ ರೀತಿಯಲ್ಲಿ ಕಳೀರಿ. 20 ಮೈನಸ್ 8 12 ಇಂಟು 4 ಆಯಿತು. ಇಲ್ಲಿ 3 ಮತ್ತು 4 ಗುಣಿಸಿ ಬರಿಬೋದು ನಾವು. ಗುಣಿಸಿ ಬರೆಯೋಣ. ಅಂಶ ಮತ್ತು ಅಂಶಗಳಾಗ್ತವೆ. 12 ಪ್ಲಸ್ 3 4 12 ಆಯಿತು. 12/12. ಇಲ್ಲಿ 12 ಕ್ಯಾನ್ಸಲ್ ಆಗುತ್ತೆ. ಈಕ್ವಲ್ಸ್ 12 ಪ್ಲಸ್ ಕ್ಯಾನ್ಸಲ್ ಅಂದರೆ ಏನು ಬರ್ತದೆ? 12 1 1/1 ಅಂತಂದರೆ 1. ಅಂದರೆ ಇಲ್ಲಿ 12 ಪ್ಲಸ್ 1 ಅಂತಂದರೆ 13 ಆಯಿತು. ಬಹುಲಕ ಈಸ್ ಈಕ್ವಲ್ಸ್ ಟು ಎಷ್ಟು? ಬಹುಲಕ 13. ಇಲ್ಲಿ ಬಹುಲಕ ನಮಗೆ ಎಷ್ಟು ಸಿಕ್ಕಿದೆ? 13. ಈಗ ಅದೇ ಪ್ರಶ್ನೆ ಕೆಳಗಿನ ವರ್ಗೀಕೃತ ದತ್ತಾಂಶಗಳಿಗೆ ಮಧ್ಯಾಂಕವನ್ನು ಕಂಡುಹಿಡಿಯಿರಿ. ಇಲ್ಲಿ ನಾವು ಮಧ್ಯಾಂಕವನ್ನು ಕಂಡುಹಿಡಿಯಬೇಕು. ನಮಗೆ ವರ್ಗಾಂತರ ಮತ್ತು ಆವೃತ್ತಿಯನ್ನು ಕೊಟ್ಟಿದ್ದಾರೆ. ನಮಗೆ ಇಲ್ಲಿ 3ನೇ ಕಾಲಮ್ನ ಅವಶ್ಯಕತೆ ಇದೆ. ಇದು F. 3ನೇ ಕಾಲಮ್ ಯಾವುದು? CF, ಸಂಚಿತ ಆವೃತ್ತಿಯ ಅವಶ್ಯಕತೆ ಇದೆ. CF. ಈ CF ಕಂಡುಹಿಡಿಯೋದು ಹೇಗೆ? ನಾವಿಲ್ಲಿ CF ಕಂಡುಹಿಡಬೇಕಾದ್ರೆ ಮೊದಲನೇ CF ಇದಾಗತ್ತೆ 2. ನಂತರ ಈ 2ಕ್ಕೆ ಈ 4 ಸೇರಿಸಿದರೆ 6 ಆಗುತ್ತೆ. ಈ 6ಕ್ಕೆ 8 ಸೇರಿಸಿದರೆ 14 ಆಗುತ್ತೆ. ಈ 14ಕ್ಕೆ 5 ಸೇರಿಸಿದರೆ 19 ಆಗುತ್ತೆ. ಈ 19ಕ್ಕೆ 1 ಸೇರಿಸಿದರೆ 20 ಆಗುತ್ತೆ. ಇಲ್ಲಿ ಎನ್ಗಳು ಎಷ್ಟಿದ್ದಾವೆ ಅಂತ ನಾವು ಕಂಡುಹಿಡಿಯೋಣ. 2 + 4 6, 6 + 8 14, 14 + 5 19, 19 + 1 20. ಎನ್ ಕೂಡ 20 ಇದೆ. ಇಲ್ಲಿ ನಾವು ಈಗ ಮಧ್ಯಾಂಕವನ್ನು ಕಂಡುಹಿಡಬೇಕಾದ್ರೆ ನಾವು ಮಧ್ಯಾಂಕವನ್ನು ಕಂಡುಹಿಡಿಯುವ ಸೂತ್ರ ನಮಗೆ ಗೊತ್ತಿರಬೇಕು. ಅದಕ್ಕೂ ಮೊದಲು ಮಧ್ಯಾಂಕ ಎಲ್ಲಿ ಬರುತ್ತೆ ಅನ್ನೋದನ್ನು ನಾವು ಕಂಡುಹಿಡ್ಕೋಬೇಕು. ಮಧ್ಯಾಂಕ ಇರುವಂತಹ ವರ್ಗಾಂತರವನ್ನು ನಾವು ಕಂಡುಹಿಡಬೇಕಾದ್ರೆ n/2 ಮಾಡ್ಕೋಬೇಕು. ಇಲ್ಲಿ n ಎಷ್ಟಿದೆ? 20 ಇದೆ. 20/2. 20/2 ಅಂತಂದರೆ 10 ಬರುತ್ತೆ. ಈ 10ಕ್ಕೆ ಸಮೀಪದ ಹೆಚ್ಚಿನ ಸಂಖ್ಯೆ, ದೊಡ್ಡದಾದ ಸಂಖ್ಯೆ CFನಲ್ಲಿ ಯಾವುದು ಅಂತ ನೋಡಬೇಕು ನಾವು. 10ಕ್ಕೆ ಸಮೀಪವಾದ 10ಕ್ಕಿಂತ ಹೆಚ್ಚಿರುವ CF ಯಾವುದು? ಇಲ್ಲಿ 14. ಈ 14 ನಾವು ಯಾವ ವರ್ಗಾಂತರದಲ್ಲಿ ಬರುತ್ತೆ ಅನ್ನೋದನ್ನು ಕಂಡುಹಿಡಿಬೇಕು. 14 ಎಲ್ಲಿ ಬರುತ್ತೆ? 20ರಿಂದ 30 ಈ ವರ್ಗಾಂತರದಲ್ಲಿ 14 ಬರುತ್ತೆ. ಅಂದರೆ ನಾವು ಇದು
ಮಧ್ಯಾಂಕವಿರುವಂತಹ ವರ್ಗಾಂತರ ಅಂತ ನಾವು ಇಲ್ಲಿ ತಿಳ್ಕೊಬೋದು. ಮಧ್ಯಾಂಕವಿರುವ ವರ್ಗಾಂತರವನ್ನು ನಾವು ಪತ್ತೆ ಹಚ್ಚಿದ ಮೇಲೆ ಒಂದೊಂದಾಗಿ ನಾವು ಬರ್ಕೋಬೇಕಾಗತ್ತೆ. ಮಕ್ಕಳೇ, ನೀವು ನೀಟಾಗಿ ವರ್ಗಾಂತರವನ್ನು ಒಂದು ಕಾಲಮನ್ನು ಬರ್ಕೊಳ್ಳಿ, ಹಾಗೆಯೇ ಆವೃತ್ತಿಯನ್ನು ಬರ್ಕೊಳ್ಳಿ. CF ಅನ್ನು ನೀವು ಮಾಡಬೇಕಾಗತ್ತೆ. 3ನೇ ಕಾಲಮ್ ನೀವು ಮಾಡಬೇಕಾಗತ್ತೆ ಕೆಲಸ. ಮೊದಲನೇದು, ಎರಡನೇದು ಅವ್ರು ಕೊಟ್ಟಿರೋದನ್ನು ಉಪಯೋಗಿಸ್ಕೊಂಡು 3ನೇ ಕಾಲಮನ್ನು ನೀವು ಹಾಕ್ಕೊಂಡು ಅಲ್ಲಿ ಏನೇನು ಬರೀಬೇಕು ಅನ್ನೋದನ್ನು ಬರೀರಿ. ಅಂದರೆ ನಿಮ್ಗೆ ಹೇಳಿದ್ದೀನಿ ನಾನು ಇವಾಗಲೇ CF ಅನ್ನು ಕಂಡುಹಿಡಿಬೇಕು. CF ಕಂಡುಹಿಡಿಯೋ ವಿಧಾನ ಕೂಡ ಹೇಳಿದ್ದೀನಿ. ಮೊದಲು ಇಲ್ಲಿ 2 ಇದೆಯಲ್ಲ, ಅದನ್ನು 2 ಹಾಗೆ ಬರ್ಕೋಬೇಕು. ಆಮೇಲೆ ಈ 2ಕ್ಕೆ ಈ 4ಅನ್ನು ಸೇರಿಸಿ ಬರೆದ್ರೆ ಇಲ್ಲಿ 6 ಆಗುತ್ತೆ. ಈ 6ಕ್ಕೆ 8ಅನ್ನು ಸೇರಿಸಿದರೆ 14 ಆಯಿತು. ಹಾಗೆ 14ಕ್ಕೆ 5ಅನ್ನು ಸೇರಿಸಿದರೆ 19 ಆಯಿತು. ಮತ್ತು 19ಕ್ಕೆ ಈ 1ಅನ್ನು ಸೇರಿಸಿದರೆ 20 ಆಯಿತು. ಇಲ್ಲಿ ನಾವು ಅದು ಎನ್ಗೆ ಸಮನಾಗಿರಬೇಕು. ಎನ್ ಎಷ್ಟಿದೆಯೋ ಅಷ್ಟೇ ಕೊನೆಯ CF ಅಷ್ಟು ಬರಬೇಕು. ಇಷ್ಟೆಲ್ಲ ಆದಮೇಲೆ ನಾವು ನಿಮ್ಗೆ ಹೇಳಿದ್ದೀನಿ n/2 ಅನ್ನು ನಾವು ಮೊದಲನೇ ಬರ್ಕೊಂಡಿರ್ತೀವಿ. n/2 ಮತ್ತೊಂದು ಸಲ ನೀವು ಇಲ್ಲಿ ಬರ್ಕೊಳ್ಳಿ. n/2 ಎಷ್ಟು? 20/2 10 ಆಯಿತು. ಮಧ್ಯಾಂಕವನ್ನು ಕಂಡುಹಿಡಿಯುವ ಸೂತ್ರ ನಿಮ್ಗೆ ಗೊತ್ತಿರಬೇಕು ಮತ್ತು ಆ ಸೂತ್ರದಲ್ಲಿ ಯಾವ ಯಾವ ಅಂಶಗಳು ಬೇಕು ಅನ್ನೋದನ್ನು ಕೂಡ ನೀವು ಕಂಡುಹಿಡ್ಕೋಬೇಕಾಗತ್ತೆ. ಸೂತ್ರದಲ್ಲಿ ನಿಮಗೆ F ಬೇಕಾಗತ್ತೆ, CF ಬೇಕಾಗತ್ತೆ, ಹಾಗೆ H ಬೇಕಾಗತ್ತೆ ಮತ್ತು L ಬೇಕಾಗತ್ತೆ. ಇವುಗಳನ್ನು ಹೇಗೆ ಕಂಡುಕೊಳ್ಳೋದು ನಾವು? ಇಲ್ಲಿ F ಇದು ಮಧ್ಯಾಂಕವಿರುವ ವರ್ಗಾಂತರದ ಆವೃತ್ತಿ ಆಗುತ್ತೆ. ಅದಕ್ಕೆ ನಾವಿಲ್ಲಿ F ಬರ್ಕೊಳ್ಳೋಣ. F ಎಷ್ಟು? 8. ಹಾಗೆ ಈ 14ರ ಹಿಂದಿನ CF ನಾವು ಅದನ್ನು CF ತೊಗೋಬೇಕು. CF = 6 ಆಗುತ್ತೆ. ಮತ್ತು H = ನಿಮಗೆ ಗೊತ್ತಿದೆ 30 - 20, ಅದು ಇಲ್ಲಿ 10. ಮತ್ತು ನಮಗೆ L ಬೇಕು. L ಅಂತ L ಇದು ಮಧ್ಯಾಂಕವಿರುವ ವರ್ಗಾಂತರದ ಕೆಳಮಿತಿ. ಅಂದರೆ ಇಲ್ಲಿ L ಏನು ಬರುತ್ತೆ? 20 ಬರುತ್ತೆ. ಅದಕ್ಕೆ ನಾವಿಲ್ಲಿ 20ಅನ್ನು ಬರೆಯೋಣ. ಈಗ ಸೂತ್ರವನ್ನು ನಾವು ಬರೆಯೋಣ. ಸೂತ್ರ ಏನಾಗುತ್ತೆ? ಮಧ್ಯಾಂಕ ಮಧ್ಯಾಂಕ L ಪ್ಲಸ್ ಸ್ಕ್ವೇರ್ ಬ್ರ್ಯಾಕೆಟ್ನಲ್ಲಿ ನಾವು ಅಂಶ ಮತ್ತು ಛೇದಗಳನ್ನು ಬರೆಯೋಣ. ಅಂಶದಲ್ಲಿ ಏನು ಬರುತ್ತೆ? n/2. ಇಲ್ಲಿ n ಕ್ಯಾಪಿಟಲ್ ಆದರೂ ಬರಿಬೋದು, ಸ್ಮಾಲ್ ಲೆಟರ್ ಆದರೂ ಬರಿಬೋದು. ಇಲ್ಲಿ ನಾವು ಸ್ಮಾಲ್ ಲೆಟ್ರನ್ನೇ ಬರೆಯೋಣ. n/2 ಮೈನಸ್ CF ಬೈ F ಬರುತ್ತೆ. ಅಂಶದಲ್ಲಿ n/2 ಮೈನಸ್ CF ಬೈ F. ನಾವು ಸ್ಕ್ವೇರ್ ಬ್ರ್ಯಾಕೆಟನ್ನು ಕಂಪ್ಲೀಟ್ ಮಾಡೋಣ. ಇಂಟು H. ಇಲ್ಲಿ ನೀವು ಇಂಟು ಹಾಕ್ಬೋದು, ಹಾಕ್ತೇ ಇರ್ಬೋದು. ಹಾಕ್ತಿದ್ರೂ ಕೂಡ ಇದು ಇಂಟು ಅಂತಲೇ ಅರ್ಥ ಕೊಡುತ್ತೆ, ಆದರೆ ಗುಣಿಸ್ಬೇಕು ಅಂತಲೇ ಅರ್ಥ ಕೊಡುತ್ತೆ. ನಂತರ ನಾವು L ಬೆಲೆಯನ್ನು ಹಾಕೋಣ. L ಬೆಲೆ ಎಷ್ಟು? 20 ಪ್ಲಸ್ ಬರೆಯೋಣ. ಪ್ಲಸ್ ಇಲ್ಲಿ ಅಂಶದಲ್ಲಿ n/2 ನಾವು ಇವಾಗಲೇ ಇಲ್ಲಿ ತಿಳ್ಕೊಂಡಿದ್ದೀವಿ. ಎಷ್ಟದು? 10 ಬರೆಯೋಣ. ಮೈನಸ್ CF ಎಷ್ಟು? 6 ಬರೆಯೋಣ. ಹಾಗೆ F ಬೆಲೆ ಎಷ್ಟು? 8 ಬರೆಯೋಣ. ಸ್ಕ್ವೇರ್ ಬ್ರ್ಯಾಕೆಟನ್ನು ಕಂಪ್ಲೀಟ್ ಮಾಡೋಣ. ಇಂಟು ಹೆಚ್ಚಿನ ಬೆಲೆ ಎಷ್ಟು? ಹೆಚ್ಚಿನ ಬೆಲೆಯಲ್ಲಿ 10 ಬರೆಯೋಣ. ನಂತರ 20 ಬರೆಯೋಣ. ಇಲ್ಲಿ 10 ಮೈನಸ್ 6 4 ಬೈ 8 ಇಂಟು 10. ನಂತರ 20 ಹಾಗೆ ಬರೆಯೋಣ. ಪ್ಲಸ್ 4 ಬೈ 8 ಇಂಟು 10 ಇದೆ. ನಾವಿಲ್ಲಿ ಬಾಕ್ಸಿ ಬರೀಲಿಕ್ಕಾದರೆ, ಕ್ಯಾನ್ಸಲ್ ಮಾಡಿ ಬರೀಲಿಕ್ಕಾದರೆ ಅದನ್ನು ಬರಿಬೋದು. 4 1 4 2 ಬರುತ್ತೆ. 2 1 2 5 ಬರುತ್ತೆ. ಎಷ್ಟು ಬರೆಯೋಣ? ಇಲ್ಲಿ 5 ಆಗುತ್ತಿದ್ದು. ಅಂದರೆ 20 ಪ್ಲಸ್ 5 ಸಿಕ್ತು ನಮಗೆ. 20 ಪ್ಲಸ್ 5 ಎಷ್ಟು? 25.
ಅಂದರೆ ಮಧ್ಯಾಂಕ 25 ಬರುತ್ತೆ. ಮಕ್ಕಳೇ, ಇಲ್ಲಿ ನೀವು ಸೂತ್ರವನ್ನು ಸರಿಯಾದ ರೀತಿಯಲ್ಲಿ ನೆನಪಿಟ್ಕೋಬೇಕು. ಈಗ 28ನೇ ಪ್ರಶ್ನೆ, ರೂಟ್ 1 ಮೈನಸ್ ಕಾಸ್ ಎ ಬೈ 1 ಪ್ಲಸ್ ಕಾಸ್ ಎ ಪ್ಲಸ್ ರೂಟ್ 1 ಪ್ಲಸ್ ಕಾಸ್ ಎ ಬೈ 1 ಮೈನಸ್ ಕಾಸ್ ಎ ಈಕ್ವಲ್ಸ್ 2 ಕೊಸೆಕ್ ಎ ಎಂದು ಸಾಧಿಸಿ. ಇಲ್ಲಿ ಅಥವಾ ಪ್ರಶ್ನೆ ಇದೆ. ಅಥವಾ ಪ್ರಶ್ನೆ ಯಾವುದು? 1 ಬೈ ಸೀಕಂಟ್ ಎ ಮೈನಸ್ 1 ಪ್ಲಸ್ 1 ಬೈ ಸೀಕಂಟ್ ಎ ಪ್ಲಸ್ 1 ಈಕ್ವಲ್ಸ್ 2 ಕೊಸೆಕ್ ಎ ಕಾಟ್ ಎ ಎಂದು ಸಾಧಿಸಿ. ನಾವು ಮೊದಲಿಗೆ ಈ ಪ್ರಶ್ನೆಯನ್ನು ಬಿಡಿಸೋಣ, ಸಾಧಿಸೋಣ. ಏನಿದೆ ಅಲ್ಲಿ ಅದನ್ನು ಮೊದಲು ಬರ್ಕೊಂಡು ಈಕ್ವಲ್ಸ್ 2 ಕೊಸೆಕ್ ಎ ಎಂದು ಸಾಧಿಸಿ ಇಲ್ಲಿ ನಾವು ಏನು ಸಾಧಿಸಬೇಕು? ಹೋಲ್ ರೂಟ್ 1 ಮೈನಸ್ ಕಾಸ್ ಎ ಬೈ 1 ಪ್ಲಸ್ ಕಾಸ್ ಎ ಪ್ಲಸ್ ಹೋಲ್ ರೂಟ್ 1 ಪ್ಲಸ್ ಕಾಸ್ ಎ ಬೈ 1 ಮೈನಸ್ ಕಾಸ್ ಎ ಈಕ್ವಲ್ಸ್ 2 ಕೊಸೆಕ್ ಎ ಎಂದು ಸಾಧಿಸಿ. ಈಗ ಎಡಭಾಗವನ್ನು ಬರ್ಕೊಳ್ಳೋಣ. ಎಲ್ ಎಚ್ ಎಸ್ ಈಕ್ವಲ್ಸ್, ಎಡಭಾಗ ಅಂತಂದರೆ ಎಲ್ ಎಚ್ ಎಸ್ ಈಕ್ವಲ್ಸ್, ಎಡಭಾಗವನ್ನು ಮಾತ್ರ ನಾವು ಬರ್ಕೊಳ್ಳೋಣ. ಏನದು? 1 ಮೈನಸ್ ಕಾಸ್ ಎ ಬೈ 1 ಪ್ಲಸ್ ಕಾಸ್ ಎ ಪ್ಲಸ್ ಹೋಲ್ ರೂಟ್ 1 ಪ್ಲಸ್ ಕಾಸ್ ಎ ಬೈ 1 ಮೈನಸ್ ಕಾಸ್ ಎ. ಇಲ್ಲಿ ನಾವು ಪ್ರತಿಯೊಂದು ಪದದ ಅಂಶ ಮತ್ತು ಛೇದಗಳನ್ನು ಗಮನಿಸಿದಾಗ ಇಲ್ಲಿ ಛೇದ ಏನಿದೆ 1 ಪ್ಲಸ್ ಕಾಸ್ ಎ ಇದೆ, ಇಲ್ಲಿ ಛೇದ ಏನಿದೆ 1 ಮೈನಸ್ ಕಾಸ್ ಎ ಇದೆ. ಇಲ್ಲಿ 1 ಪ್ಲಸ್ ಕಾಸ್ ಎ ಇರೋದ್ರಿಂದ ನಾವು ಇಲ್ಲಿ ಅಂಶ ಮತ್ತು ಛೇದ ಎರಡರನ್ನು ಇದರ ವಿರುದ್ಧ ಚಿಹ್ನೆ ಅಂದರೆ ಮೈನಸ್ 1 ಮೈನಸ್ ಕಾಸ್ ಎಯಿಂದ ಗುಣಿಸಬೇಕಾಗಿದೆ. ಅಂದರೆ ಏನು ಬರೆಯೋಣ ಇಲ್ಲಿ? ಹೋಲ್ ರೂಟ್ 1 ಮೈನಸ್ ಕಾಸ್ ಎ ಬೈ 1 ಪ್ಲಸ್ ಕಾಸ್ ಎ ಇಂಟು ವಿರುದ್ಧ ಚಿಹ್ನೆ ಅಂದರೆ ಏನಾಗುತ್ತೆ? 1 ಮೈನಸ್ ಕಾಸ್ ಎ ಆಗುತ್ತೆ. 1 ಮೈನಸ್ ಕಾಸ್ ಎ ಬೈ 1 ಮೈನಸ್ ಕಾಸ್ ಎ ಪ್ಲಸ್ ಈ ಪದದಲ್ಲಿ ಇದನ್ನು ಹಾಗೆ ಬರೆಯೋಣ. 1 ಪ್ಲಸ್ ಕಾಸ್ ಎ ಬೈ 1 ಮೈನಸ್ ಕಾಸ್ ಎ ಇಂಟು ಇಲ್ಲಿ ಮೈನಸ್ ಇರೋದ್ರಿಂದ ನಾವು ಪ್ಲಸ್ ಹಾಕಬೇಕು. ಅಂದರೆ 1 ಮೈನಸ್ ಕಾಸ್ ಎ ಇರೋದ್ರಿಂದ ನಾವು ಅಂಶ ಮತ್ತು ಛೇದವನ್ನು ಯಾವುದರಿಂದ ಗುಣಿಸಬೇಕು? 1 ಪ್ಲಸ್ ಕಾಸ್ ಎ ಬೈ 1 ಪ್ಲಸ್ ಕಾಸ್ ಎಯಿಂದ ಗುಣಿಸಬೇಕು. ಈಕ್ವಲ್ಸ್ ಏನಾಯಿತು? ಈಕ್ವಲ್ಸ್ 2 ಇಂಟು 2 ಬೈ ಸೈನ್ ಎ ಅಂದರೆ ಏನಾಗುತ್ತೆ? 2 ಇಂಟು 1 ಬೈ ಸೈನ್ ಎ ಆಗುತ್ತೆ. ಅಂದರೆ ಇಲ್ಲಿ 2 ಇಂಟು 1 ಬೈ ಸೈನ್ ಅಂದರೆ ನಮಗೆ ಗೊತ್ತಿದೆ ಕೊಸೆಕ್ ಅಂತ, ಕೊಸೆಕ್ ಎ ಆಯಿತು. 1 ಬೈ ಸೈನ್ ಎ ಅಂದರೆ ಕೊಸೆಕ್ ಎ ಆಯಿತು. ಆದ್ದರಿಂದ ನಾವಿಲ್ಲಿ ಏನನ್ನು ಸಾಧಿಸಬೇಕು ಅದು ನಮಗೆ ದೊರಕಿದೆ. ಅದಕ್ಕೆ ನಾವಿಲ್ಲಿ ಏನು ಬರೆಯೋಣ? ಈಕ್ವಲ್ಸ್ ಆರ್ ಎಚ್ ಎಸ್ ಅಂತ, ಈಕ್ವಲ್ಸ್ ಆರ್ ಎಚ್ ಎಸ್. ಈಗ ಅದೇ ಪ್ರಶ್ನೆಯ ಅಥವಾ ಪ್ರಶ್ನೆ 1 ಬೈ ಸೀಕಂಟ್ ಎ ಮೈನಸ್ 1 ಪ್ಲಸ್ 1 ಬೈ ಸೀಕಂಟ್ ಎ ಪ್ಲಸ್ 1 ಈಕ್ವಲ್ಸ್ 2 ಕೊಸೆಕಂಟ್ ಎ ಇಂಟು ಕಾಟ್ ಎ. ಇದನ್ನು ಕೂಡ ನಾವು ಎಲ್ ಎಚ್ ಎಸ್ ಬರ್ಕೊಂಡು ಆರ್ ಎಚ್ ಎಸ್ಸಿಗೆ ತರೋಣ. 1 ಬೈ ಸೀಕಂಟ್ ಎ ಮೈನಸ್ 1 ಪ್ಲಸ್ 1 ಬೈ ಸೀಕಂಟ್ ಎ ಪ್ಲಸ್ 1 ಈಸ್ ಈಕ್ವಲ್ಸ್ ಟು 2 ಕೊಸೆಕ್ ಎ ಇಂಟು ಕಾಟ್ ಎ ಎಂದು ಸಾಧಿಸಿ. ಈಗ ನಾವು ಎಡಭಾಗವನ್ನು ಬರೆಯೋಣ. ಎಲ್ ಎಚ್ ಎಸ್, ಎಲ್ ಎಚ್ ಎಸ್ ಈಕ್ವಲ್ಸ್ 1 ಬೈ ಸೀಕಂಟ್ ಎ ಮೈನಸ್ 1 ಪ್ಲಸ್ 1 ಬೈ ಸೀಕಂಟ್ ಎ ಪ್ಲಸ್ 1. ಇಲ್ಲಿ ನಾವು ಏನು ಮಾಡ್ಕೋಬೇಕು ಅಂತಂದರೆ 1 ಬೈ ಸೀಕಂಟ್ ಎಯನ್ನು ಗೊತ್ತಿದೆ ನಿಮಗೆ, ಸೀಕಂಟ್ ಅಂತಂದರೆ 1 ಬೈ ಕಾಸ್, ಅದನ್ನು ಹಾಗೆ ಬರೆಯೋಣ. 1 ಬೈ ಕಾಸ್ ಎ ಬರೆದು ಮೈನಸ್ 1 ಹಾಕೋಣ. ಇಲ್ಲಿ ಸೀಕಂಟ್ ಎ ಅಂತಂದರೆ ಏನಾಯಿತು? 1 ಬೈ ಕಾಸ್ ಎ ಆಯಿತು. ಹಾಗೆ ಪ್ಲಸ್ ಬರೆದ್ಬಿಟ್ಟು ಇಲ್ಲೂ ಕೂಡ ಅಷ್ಟೇ 1ಅನ್ನು ಹಾಗೆ ಬರೆಯೋಣ. ಇಲ್ಲೂ ಅಷ್ಟೇ ಸೀಕಂಟ್ ಎಯನ್ನು 1 ಬೈ ಕಾಸ್ ಮಾಡೋಣ. ಸೀಕಂಟ್ ಎ ಅಂದರೆ 1 ಬೈ ಕಾಸ್ ಎ,
1 ಬೈ ಕಾಸ್ ಎ ಆಯಿತು. ಮತ್ತು ಈ ಪ್ಲಸ್ 1 ಹಾಗೆ ಬರೆಯೋಣ. ಈಕ್ವಲ್ಸ್ ಇಲ್ಲಿ 1 ಹಾಗೆ ಬರೆಯೋಣ. ಇಲ್ಲಿ ನಾವು ಲಸವನ್ನು ತೆಗೆದುಕೊಳ್ಳೋಣ. ಇಲ್ಲಿ ಕಾಸ್ ಎ ಲಸ ಆಗುತ್ತೆ. ಇದನ್ನು 1 ಬೈ 1 ತಿಳ್ಕೊಂಡ್ರೆ 1 ಮತ್ತು ಕಾಸ್ ಎ ಲಸ 1 ಆಗುತ್ತೆ. ಅದಕ್ಕೆ ಇಲ್ಲಿ ಏನು ಬರೆಯೋಣ, ಕಾಸ್ ಎ ಅಂತ ಬರೆಯೋಣ. ಮೇಲ್ಗಡೆ ಏನಾಯ್ತು, ಇಲ್ಲಿ 1 ಹಾಗೆ ಉಳ್ಕೊಳ್ತು, ಯಾಕಂದರೆ 1 ಬೈ ಕಾಸ್ ಎ ಇರೋದ್ರಿಂದ 1 ಉಳ್ತು. ಮೈನಸ್ 1 ಇದು ಕಾಸ್ ಎ ಜೊತೆ ಗುಣಿಸಿ ಬರುತ್ತೆ. 1 ಇಂಟು ಕಾಸ್ ಎ, 1 ಇಂಟು ಕಾಸ್ ಎ ಆಗುತ್ತೆ. ಅಂದರೆ ಇಲ್ಲಿ 1 ಮೈನಸ್ ಕಾಸ್ ಎ ಆಯಿತು. ಪ್ಲಸ್ ಇಲ್ಲೂ ಕೂಡ ಅಷ್ಟೇ, ಈ 1 ಹಾಗೆ ಬರೆಯೋಣ. ಇಲ್ಲೂ ಕೂಡ ಲಸ ಕಾಸ್ ಎ ಆಗುತ್ತೆ. ಇಲ್ಲಿ ಇದೇನಾಯಿತು, 1 ಹಾಗೆ ಬರುತ್ತೆ. ಪ್ಲಸ್ 1 ಇಂಟು ಕಾಸ್ ಎ, 1 ಇಂಟು ಕಾಸ್ ಎ ಅಂದರೆ ಕಾಸ್ ಎ ಆಗುತ್ತೆ. ಈಕ್ವಲ್ಸ್ ಇಲ್ಲಿ ಏನಾಗುತ್ತೆ ಅಂತಂದರೆ 1 ಬೈ 1 ಮೈನಸ್ ಕಾಸ್ ಎ ಬೈ ಕಾಸ್ ಎ ಇದೆ. ಅಂದರೆ ಇಲ್ಲಿ ನಾವು ಇದನ್ನು 1 ಇಂಟು ಮಾಡಿ ಇದರ ವಿಲೋಮವನ್ನು ಇಲ್ಲಿ ಬರೀಬೇಕು. ಅಂದರೆ ಏನಾಯ್ತು, ಇದು 1 ಇಂಟು ಕಾಸ್ ಎ ಬೈ 1 ಮೈನಸ್ ಕಾಸ್ ಎ ಆಗುತ್ತೆ. ಇಲ್ಲಿ ಪ್ಲಸ್ ಇಲ್ಲೂ ಹಾಗೆ ಆಗುತ್ತೆ. 1 ಇಂಟು ಇದರ ವಿಲೋಮ ಬರೀಬೇಕು ನಾವು, ಕಾಸ್ ಎ ಬೈ 1 ಪ್ಲಸ್ ಕಾಸ್ ಎ ಆಗುತ್ತೆ. ಈ ಥರ ಇಲ್ಲಿ ಎ ಬೈ ಬಿ ಬೈ ಸಿ ಬೈ ಡಿ ಇದ್ದಾಗ ಇದು ಏನಾಗುತ್ತೆ, ಎ ಬೈ ಬಿ ಇಂಟು ಇದರ ವಿಲೋಮ ಡಿ ಬೈ ಸಿ ಆಗುತ್ತೆ. ಅದೇ ರೀತಿಯಲ್ಲಿ 1 ಇದೆ, ಇದನ್ನು 1 ಅಂತಂದರೆ 1 ಬೈ 1 ಅದು ಒಂದೇ ಆಗುತ್ತೆ. ಕೆಳಗಡೆ ಅದೇನಾಗುತ್ತೆ, ವ್ಯುತ್ಕ್ರಮವಾಗಿ ಇಂಟು ಆಗಿ ಬರುತ್ತದು. ಈಗ ಇಲ್ಲಿ ಉಳ್ಕೊಂಡಿರೋದು 1 ಇಂಟು ಇದು ಅಂತಂದರೆ ಅದೇ ಉಳ್ಕೊಳ್ಳುತ್ತೆ, ಕಾಸ್ ಎ ಬೈ 1 ಮೈನಸ್ ಕಾಸ್ ಎ, ಪ್ಲಸ್ ಇಲ್ಲೂ ಅಷ್ಟೇ ಕಾಸ್ ಎ ಬೈ 1 ಪ್ಲಸ್ ಕಾಸ್ ಎ. ಈಗ ಇಲ್ಲಿ ನಾವು ಲಸವನ್ನು ತೆಗೆದ್ರೆ ಇವೆರಡರ ಗುಣಲಬ್ಧ ಲಸವಾಗಿ ಬರುತ್ತೆ, ಗುಣಲಬ್ಧ ಲಸವಾಗಿ ಬರುತ್ತೆ. ಅದಕ್ಕೆ ನಾವಿಲ್ಲಿ ಏನಾಗುತ್ತೆ, 1 ಮೈನಸ್ ಕಾಸ್ ಎ ಇಂಟು 1 ಪ್ಲಸ್ ಕಾಸ್ ಎ ಹಾಕಿ ಬರೆಯೋಣ. ನಂತರ ಕಾಸ್ ಎ ಇಂಟು 1 ಪ್ಲಸ್ ಕಾಸ್ ಎ, ಕಾಸ್ ಎ ಇಂಟು 1 ಪ್ಲಸ್ ಕಾಸ್ ಎ ಆಗುತ್ತೆ. ಇಲ್ಲಿ ಕಾಸ್ ಎ ಇಂಟು 1 ಮೈನಸ್ ಕಾಸ್ ಎ ಆಗುತ್ತೆ. ಕಾಸ್ ಎ ಇಂಟು ಇದನ್ನು ಪ್ಲಸ್ ಬರೆಯೋಣ. ಪ್ಲಸ್ ಬರೆದು 1 ಮೈನಸ್ ಕಾಸ್ ಎ ಅಂದರೆ ಕಾಸ್ ಎ ಇಂಟು ಈ ಕಾಸ್ ಎ ಇಂಟು ಇದು ಕಾಸ್ ಎ ಇಂಟು 1 ಮೈನಸ್ ಕಾಸ್ ಎ ಈಕ್ವಲ್ಸ್ ಇಲ್ಲಿ 1 ಮೈನಸ್ ಕಾಸ್ ಎ, 1 ಮೈನಸ್ ಕಾಸ್ ಎ ಇದೆ, 1 ಪ್ಲಸ್ ಕಾಸ್ ಎ ಇದೆ. ಎ ಮೈನಸ್ ಬಿ ಇಂಟು ಎ ಪ್ಲಸ್ ಬಿ ಅಂತ ಹೇಳಿದರೆ ಇಲ್ಲಿ ಏನಾಯಿತು, 1 ಸ್ಕ್ವೇರ್ ಮೈನಸ್ ಕಾಸ್ ಸ್ಕ್ವೇರ್ ಎ ಆಯಿತು. ಇಲ್ಲಿ ನಾವು ಕಾಸ್ ಎ ಇಂಟು 1 ಕಾಸ್ ಎ ಪ್ಲಸ್ ಕಾಸ್ ಎ ಇಂಟು ಕಾಸ್ ಎ ಕಾಸ್ ಸ್ಕ್ವೇರ್ ಎ ಪ್ಲಸ್ ಕಾಸ್ ಎ ಇಂಟು 1 ಕಾಸ್ ಎ ಮೈನಸ್ ಕಾಸ್ ಎ ಇಂಟು ಕಾಸ್ ಎ ಕಾಸ್ ಸ್ಕ್ವೇರ್ ಎ ಆಯಿತು. ನಂತರ ಇಲ್ಲಿ ಕಾಸ್ ಸ್ಕ್ವೇರ್ ಎ ಮೈನಸ್ ಕಾಸ್ ಸ್ಕ್ವೇರ್ ಎ ಕ್ಯಾನ್ಸಲ್ ಆಗುತ್ತೆ. ಕಾಸ್ ಎ ಪ್ಲಸ್ ಕಾಸ್ ಎ ಏನಾಯಿತು, 2 ಕಾಸ್ ಎ ಆಗುತ್ತೆ, 2 ಕಾಸ್ ಎ ಆಗುತ್ತೆ. ಇಲ್ಲಿ 1 ಸ್ಕ್ವೇರ್ ಮೈನಸ್ ಕಾಸ್ ಸ್ಕ್ವೇರ್ ಎ ಅಂತಂದರೆ ಪುನಃ 1 ಮೈನಸ್ ಕಾಸ್ ಸ್ಕ್ವೇರ್ ಎ. ಇವಾಗ ನಾವು ಹಿಂದಿನ ಪ್ರಶ್ನೆಯಲ್ಲಿ ಚರ್ಚೆ ಮಾಡಿದ್ದೀವಿ. 1 ಮೈನಸ್ ಕಾಸ್ ಸ್ಕ್ವೇರ್ ಎ ಅಂದರೆ ಏನಾಗುತ್ತೆ, ಸೈನ್ ಸ್ಕ್ವೇರ್ ಎ ಆಗುತ್ತೆ. ಈಗ ನಾವಿಲ್ಲಿ ಏನು ಸಾಧಿಸಬೇಕು, 2 ಇಂಟು ಕೊಸೆಕ್ ಎ ಇಂಟು ಕಾಟ್ ಎ, 2 ಇಂಟು ಕೊಸೆಕ್ ಎ ಇಂಟು ಕಾಟ್ ಎ. ಇದನ್ನು ಹೇಗೆ ನಾವು ಇಲ್ಲಿ ಬದಲಾಯಿಸ್ಬೋದು ನೋಡಿ. ನಮಗೆ ಕೊಸೆಕ್ ಎ ಬೇಕು ಮತ್ತು ಕಾಟ್ ಎ ಬೇಕು. ಕಾಸ್ ಬೈ ಸೈನ್ ಅಂತಂದರೆ ಕಾಟ್ ಆಗುತ್ತೆ, 1 ಬೈ ಸೈನ್ ಅಂತಂದರೆ ಕೊಸೆಕ್ ಆಗುತ್ತೆ. ಅಂದರೆ ನಾವು ಏನು ಮಾಡೋಣ, 2 ಹಾಗೆ ಬರೆಯೋಣ. ಕಾಸ್ ಎ ಬೈ ಇದನ್ನು
sin A ಇಂಟು sin A ಅಂತ ಬರೆಯೋಣ. ಇಸ್ ಈಕ್ವಲ್ಸ್ ಟು 2. ಇಲ್ಲಿ ಒಂದನ್ನು 1/sin A ಅಂತ ಬರೆಯೋಣ. ಇನ್ನೊಂದನ್ನು cos A ಬೈ sin A ಅಂತ ಬರೆಯೋಣ. ಈಗ ಇಲ್ಲಿ ಏನಾಯ್ತು, ಇದು 2 ಆಯಿತು. ಇದು 1/sin ಅಂದರೆ ಕೊಸೆಕ್ ಎ ಆಗುತ್ತೆ. ಕಾಸ್ ಬೈ ಸೈನ್ ಅಂತಂದರೆ ಕಾಟ್ ಎ ಆಯಿತು. ಈಕ್ವಲ್ಸ್ ನಮಗೆ RHS ದೊರಕಿತು. ಈಗ 29ನೇ ಪ್ರಶ್ನೆ. ಒಂದು ಗಡಿಯಾರದಲ್ಲಿ ನಿಮಿಷದ ಮುಳ್ಳಿನ ಉದ್ದ 14 ಸೆಂಟಿಮೀಟರ್ ಆಗಿದೆ. 10 ನಿಮಿಷದಲ್ಲಿ ಆ ಮುಳ್ಳು ಕ್ರಮಿಸಿದ ಜಾಗದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ಇಲ್ಲಿ ಅಥವಾ ಪ್ರಶ್ನೆ ಇದೆ. ಈಗ ನಾವು ಮೊದಲಿಗೆ ಈ ಪ್ರಶ್ನೆಯನ್ನು ಬಿಡಿಸ್ಬಿಟ್ಟು ನೆಕ್ಸ್ಟ್ ಅಥವಾ ಪ್ರಶ್ನೆಗೆ ಹೋಗೋಣ. ಇಲ್ಲಿ ನೋಡಿ, ಗಡಿಯಾರದ ನಿಮಿಷದ ಮುಳ್ಳಿನ ಉದ್ದ ಎಷ್ಟು ಕೊಟ್ಟಿದ್ದಾರೆ? 14. ಅದನ್ನು ನಾವು R ಅಂತ ತಗೋಬೋದು. R ಇಸ್ ಈಕ್ವಲ್ಸ್ ಟು ಇಲ್ಲಿ 14 ಸೆಂಟಿಮೀಟ್ರ್ ಇದೆ. 10 ನಿಮಿಷದಲ್ಲಿ ಆ ಮುಳ್ಳು ಕ್ರಮಿಸಿದ ಜಾಗದ ವಿಸ್ತೀರ್ಣ. 10 ನಿಮಿಷದಲ್ಲಿ ಅದು, ಇಲ್ಲಿ ನಾವು ಗಡಿಯಾರದ ಐಡಿಯಾವನ್ನು ತಗೊಂಡ್ರೆ ಇಲ್ಲಿ 12 ಇರುತ್ತೆ. 1 2 3 4 5 6 7 8 9 10 11 ಹೀಗಿರುತ್ತೆ. ಇಲ್ಲಿ ನಾವು 10 ನಿಮಿಷ ಅಂತಂದರೆ 12ರಲ್ಲಿದ್ದರೆ 2ಕ್ಕೆ ಬರುತ್ತೆ, 2ರಲ್ಲಿದ್ದರೆ 4ಕ್ಕೆ ಬರುತ್ತೆ. ಈ ರೀತಿ ನಾವು ಇಲ್ಲಿ 2 ಮುಳ್ಳುಗಳನ್ನದು ಜಂಪ್ ಮಾಡುತ್ತೆ. 1 ನಿಮಿಷಕ್ಕೆ 5 ನಿಮಿಷಕ್ಕಾದರೆ 1 ಮುಳ್ಳನ್ನು ಜಂಪ್ ಮಾಡುತ್ತೆ, 1 ಸಂಖ್ಯೆಯನ್ನು ಜಂಪ್ ಮಾಡುತ್ತೆ. 10 ನಿಮಿಷಕ್ಕಾದರೆ 2 ಸಂಖ್ಯೆಗಳು ಇಲ್ಲಿ ಜಂಪ್ ಆಗ್ತವೆ. ಅಂದರೆ ಇಲ್ಲಿ 60ನ್ನು ನಾವು 10ರಿಂದ ಭಾಗಿಸಿದರೆ ಅಂದರೆ ಅದು 6 ಸಲ 10 ನಿಮಿಷಕ್ಕೆ ಜಂಪ್ ಆಗುತ್ತೆ. ಅಂದರೆ ನಾವಿಲ್ಲಿ 360ನ್ನು 6ರಿಂದ ಭಾಗಿಸಿದರೆ 360ನ್ನು 6ರಿಂದ ಭಾಗಿಸಿದರೆ ಎಷ್ಟು ಡಿಗ್ರಿ ಸಿಗುತ್ತೆ? ನಮಗೆ 60 ಡಿಗ್ರಿ ಸಿಗುತ್ತೆ. ಅಂದರೆ 60 ನಿಮಿಷವನ್ನು ಅದು ಕಂಪ್ಲೀಟ್ ಮಾಡಬೇಕು ಅಂತಂದರೆ 10 ನಿಮಿಷದ್ದು 6 ಸಲ ಆಗುತ್ತೆ. ಅದಕ್ಕೋಸ್ಕರ ನಾವು 360ನ್ನು ಎಷ್ಟರಿಂದ ಭಾಗಿಸ್ಬೇಕು? 6ರಿಂದ ಭಾಗಿಸ್ಬೇಕು. ಆವಾಗ ನಮಗೆ ಅದು ಎಷ್ಟು ಡಿಗ್ರಿ ಎಲ್ಲಿ ಕ್ರಮಿಸುತ್ತೆ ಅನ್ನೋದು ನಮಗೆ ಗೊತ್ತಾಗುತ್ತೆ. 10 ನಿಮಿಷದಲ್ಲಿ ಅದು ಎಷ್ಟು ಡಿಗ್ರಿಯನ್ನು ಕ್ರಮಿಸುತ್ತೆ? 60 ಡಿಗ್ರಿಯನ್ನು ಕ್ರಮಿಸುತ್ತೆ. 5 ನಿಮಿಷ ಆಗಿದರೆ ಅದು 12 ಮುಳ್ಳುಗಳನ್ನು ದಾಟುತ್ತೆ. ಅದಕ್ಕಾಗಿ ನಾವು ಒಂದೊಂದು ಮುಳ್ಳಿಗೂ 5 ನಿಮಿಷ ಅಂತ ತೊಗೊಂಡ್ರೆ 12 ಮುಳ್ಳಾಗೋದ್ರಿಂದ ಅಲ್ಲೇನಾಗುತ್ತೆ? 60/5 ಆಗುತ್ತೆ. ಅಂದರೆ ನಾವಿಲ್ಲಿ 12 ಕೋನಗಳನ್ನು ತೊಗೋಬೇಕು. ಎಷ್ಟು ಕೋನ ತೊಗೋಬೇಕು? 12 ಕೋನ ತೊಗೋಬೇಕು. ಅದಕ್ಕಾಗಿ 12ರಿಂದ ಭಾಗಿಸ್ಬೇಕು. 10 ನಿಮಿಷ ಅಂತಂದರೆ 6 ಕೋನ ತೊಗೋಬೇಕು. ಇಲ್ಲಿ 10 ನಿಮಿಷ ಅದು ಕ್ರಮಿಸುತ್ತೆ ಅಂತಂದರೆ 10 6 60. ಅಂದರೆ ಅದು 60 ನಿಮಿಷ ಕವರ್ ಮಾಡೋದಕ್ಕೆ ಅದು 6 ಕೋನಗಳನ್ನು ಕ್ರಮಿಸುತ್ತೆ. 6 ಕೋನಗಳನ್ನು ಅಲ್ಲಿ ಉಂಟು ಮಾಡುತ್ತೆ. ಅದಕ್ಕಾಗಿ ನಾವು 360ನ್ನು ಎಷ್ಟರಿಂದ ಭಾಗಿಸ್ಬೇಕು? 6ರಿಂದ ಭಾಗಿಸಿದರೆ 6 1 6 60 ಸಿಗುತ್ತೆ ನಮಗೆ. ಇಲ್ಲಿ ತೀಟ ಎಷ್ಟು? 60 ಡಿಗ್ರಿ. ಅದರಿಂದ ನಾವು ಇಲ್ಲಿ ಆರನ್ನು ಎಷ್ಟು ತೊಗೊಳ್ಳೋಣ? R ಇಸ್ ಈಕ್ವಲ್ಸ್ ಟು 14 ಸೆಂಟಿಮೀಟರ್. ತೀಟಾ ಇಸ್ ಈಕ್ವಲ್ಸ್ ಟು 360 ಡಿಗ್ರಿ ಬೈ 6. ಯಾಕೆ ಅಂತಂದರೆ ಇಲ್ಲಿ ನಾವು 60/10 ಮಾಡಿದಾಗ 6 ಬಂದಿರುತ್ತೆ. ಅಂದರೆ 10 ನಿಮಿಷವನ್ನು ಅದು 6 ಕೋನಗಳಲ್ಲಿ ಕ್ಷಮಿಸುತ್ತೆ. 6 ಕೋನಗಳಲ್ಲಿದು ಕ್ರಮಿಸೋದ್ರಿಂದ 360ನ್ನು ನಾವು 6ರಿಂದ ಭಾಗಿಸ್ಬೇಕು. ಎಷ್ಟು ಬರುತ್ತಲ್ಲಿ? 60 ಡಿಗ್ರಿ ಬರುತ್ತೆ. 5 ನಿಮಿಷ ಕ್ರಮಿಸಿದರೆ ಅದು 60/5 ಆಗುತ್ತೆ. 12 ಕೋನ ಬರುತ್ತೆ. 10 ನಿಮಿಷ ಅಂತಂದರೆ 6 ಕೋನ ಬರುತ್ತೆ. ಅದಕ್ಕಾಗಿ ನಾವು 6ರಿಂದ ಭಾಗಿಸ್ಬೇಕು. ಅದೇ 15 ನಿಮಿಷ ಆಗಿದ್ದರೆ 15 4 60 ಆಗುತ್ತೆ. 4 ಕೋನ ಆಗುತ್ತೆ. 360ನ್ನು 4ರಿಂದ ಭಾಗಿಸ್ಬೇಕಾಗತ್ತೆ. ಹೀಗೆ ನಾವು ಎಷ್ಟು ಕೋನ ಆಗುತ್ತೆ ಅನ್ನೋದ್ರ ಮೇಲೆ ನೋಡಿ, ಅದರಿಂದ ಎಷ್ಟು ಕೋನಗಳ ಸಂಖ್ಯೆ ಬರುತ್ತೆ ಅಷ್ಟರಿಂದ ನಾವು ಅದನ್ನು ಭಾಗಿಸ್ಬೇಕಾಗತ್ತೆ. 4 ಕೋನ ಆದರೆ 4ರಿಂದ, 12 ಕೋನ ಆದರೆ 12ರಿಂದ, 6 ಕೋನ ಆದರೆ 6ರಿಂದ. 10 ನಿಮಿಷಕ್ಕೆ 6 ಕೋನ ಆಗುತ್ತೆ. 5 ನಿಮಿಷಕ್ಕೆ 12 ಕೋನ ಆಗುತ್ತೆ. 15 ನಿಮಿಷಕ್ಕೆ 4 ಕೋನ ಆಗುತ್ತೆ. ಇದನ್ನು ಗಮನಿಸಿ ನೀವು 6ರಿಂದ ಭಾಗಿಸ್ಬೇಕು, 12ರಿಂದ ಭಾಗಿಸ್ಬೇಕು, 4ರಿಂದ ಭಾಗಿಸ್ಬೇಕು ಅಂತ ನೋಡಬೇಕು ಮಕ್ಕಳೇ. ಇಲ್ಲಿ ನಾವು 10 ನಿಮಿಷ ಅಂತಂದರೆ 6 ಕೋನ ಆಗಿರೋದ್ರಿಂದ
ನಾವು 360 6ರಿಂದ ಭಾಗಿಸ್ಬೇಕು. ಪ್ರತಿ ಕೋನದ ಅಳತೆ ಎಷ್ಟು ಬರುತ್ತೆ? 60 ಡಿಗ್ರಿ ಬರುತ್ತೆ. ಈಗ ನಾವು ಸೂತ್ರವನ್ನು ಬರೆಯೋಣ. ಇಲ್ಲಿ ಕೇಳಿರೋದೇನು? ಅದು 10 ನಿಮಿಷದಲ್ಲಿ ಕ್ರಮಿಸಿದಂತಹ ವಿಸ್ತೀರ್ಣ. 10 ನಿಮಿಷದಲ್ಲಿ ಕ್ರಮಿಸಿದ ವಿಸ್ತೀರ್ಣ ಅಂತಂದರೆ ಇಲ್ಲಿ ನಾವು ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣದ ಸೂತ್ರವನ್ನು ಬರೀಬೇಕು. ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ. ಮಕ್ಕಳೇ, ಎಲ್ಲ ಸೂತ್ರವನ್ನು ನೀವು ಕಲ್ತಿಟ್ಕೊಳ್ಳಿ. ಇಲ್ಲ ಅಂತಂದರೆ ಸಮಸ್ಯೆ ಆಗುತ್ತೆ, ನಿಮಗೆ ಲೆಕ್ಕ ಮಾಡಲಿಕ್ಕಾಗಲ್ಲ. ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಯಾವುದು? θ/360 × πr². ಇಲ್ಲಿ ತೀಟಾದ ಬೆಲೆ ಎಷ್ಟು? 60 ಡಿಗ್ರಿ. 60 ಡಿಗ್ರಿ ಬೈ 360 ಡಿಗ್ರಿ ಇಂಟು ಪೈನ ಬೆಲೆ ಎಷ್ಟು? 22/7 r². ಆರ್ನ ಬೆಲೆ 14 ಇದೆ. 14 ಸ್ಕ್ವೇರ್ ಇರೋದ್ರಿಂದ 14 × 14 ಬರೆಯೋಣ. ಈಗ ಮುಂದಿನ ಹಂತ. ಇಲ್ಲಿ 6 6 ಕ್ಯಾನ್ಸಲ್ ಆಗುತ್ತೆ. 6 1 6 6 ಆಯಿತು. ಹಾಗೆ 2 3 2 11 ಬಂತು. ಪುನಃ ನಾವಿಲ್ಲಿ 7 1 7 2 ಮಾಡ್ಬೋದು. ಏನೇನು ಉಳ್ಕೊಂತು ಅಂತ ನೋಡಿ. ಇಲ್ಲಿ ಮೇಲ್ಗಡೆ ಏನು ಉಳ್ಕೊಂಡಿದೆ? 11 ಇದೆ, 2 ಇದೆ, 14 ಇದೆ. 3 ಗುಣಿಸ್ಬೇಕು. ಅಂದರೆ ಏನಾಗುತ್ತೆ? 11 × 2 22 ಆಗುತ್ತೆ. 22 × 14. ಇಲ್ಲಿ 3 ಉಳ್ಕೊಂಡಿದೆ. 3 ಹಾಕಬೇಕು ನಾವು. 3 × 1 ಅಂತಂದರೆ 3. ಇಲ್ಲಿ ನಾವು 22 ಮತ್ತು 14 ಗುಣಿಸೋಣ. 22 × 14. 14 2 28 ಆಯಿತು. 14 2 28 2 30 ಆಗುತ್ತೆ. 22 × 14 ಎಷ್ಟು? 308. ಇದನ್ನು ಬೇರೆಯಾಗಿ ನೀವು ಗುಣಿಸಿಟ್ಕೊಳ್ರಿ. ಎಷ್ಟು ಬಂತು ನಮಗೆ? 308. ಮತ್ತು 3 ಇಲ್ಲಿ ಬರೆಯೋಣ. ಬೈ 3 cm², ಸೆಂಟಿಮೀಟರ್ ಸ್ಕ್ವೇರ್ ಅಂತ ಹಾಕಿದರೆ ಆಯ್ತು ನಾವು. ಅಂದರೆ ಅದು ಕ್ರಮಿಸಿದ ವಿಸ್ತೀರ್ಣ ಎಷ್ಟು? 308/3 cm² ಆಗುತ್ತೆ. ಅದೇ ಪ್ರಶ್ನೆಯ ಅಥವಾ ಪ್ರಶ್ನೆ 20 ಸೆಂಟಿಮೀಟರ್ ತ್ರಿಜ್ಯವುಳ್ಳ ವೃತ್ತ ಚತುರ್ಥಕದ ವಿಸ್ತೀರ್ಣವನ್ನು ಹಾಗೂ ಆ ಚತುರ್ಥಕದ ಸುತ್ತಳತೆಯನ್ನು ಕಂಡುಹಿಡಿಯಿರಿ. ಇಲ್ಲಿ ನಾವು ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣವನ್ನು ಕಂಡುಹಿಡಬೇಕು ಮತ್ತು ಆ ತ್ರಿಜ್ಯಾಂತರ ಖಂಡದ ಸುತ್ತಳತೆಯನ್ನು ಕೂಡ ಕಂಡುಹಿಡಬೇಕು. ಇಲ್ಲಿ ಚತುರ್ಥಕ ಅಂತಂದರೆ ಕೋನ ಎಷ್ಟಾಗಿರುತ್ತೆ ಮಕ್ಕಳೇ? ಚತುರ್ಥಕದ ಕೋನದಲ್ಲಿ ಕೋನ ಇದು ತೀಟ 90 ಡಿಗ್ರಿ ಇರುತ್ತೆ. ಚತುರ್ಥಕ ಅಂತಂದರೆ ನಿಮ್ಗೆ ಗೊತ್ತಿರಬೇಕು ಕೋನ ಎಷ್ಟಾಗತ್ತೆ? ತೀಟ ಎಷ್ಟಾಗತ್ತೆ? 90 ಡಿಗ್ರಿ ಆಗುತ್ತೆ. ಅದನ್ನು ನೀವು ನೆನಪಲ್ಲಿ ಇಟ್ಕೊಂಡಿದ್ರೆ ಇಲ್ಲಿ ನೇರವಾಗಿ ಸೂತ್ರವನ್ನು ಹಾಕಬೇಕಾಗತ್ತೆ. ಯಾಕಂದರೆ ಇಲ್ಲಿ ತೀಟ ಕೊಟ್ಟಿರೋದಿಲ್ಲ. ಚತುರ್ಥಕ ಅಂತ ಹೇಳಿದಾಗ ತೀಟ ಕೊಟ್ಟಿರೋದಿಲ್ಲ, ಎಷ್ಟು ಕೋನ ಅನ್ನೋದನ್ನು ಅವರು ಕೊಟ್ಟಿರೋದಿಲ್ಲ. ನೀವು ಅದನ್ನು ಹಾಕಬೇಕಾಗತ್ತೆ. ಇನ್ನೊಂದು ರೀತಿಯಲ್ಲಿ ಹೇಳೋದಾದರೆ ಚತುರ್ಥಕ ಅಂತಂದರೆ ವೃತ್ತದ ಕಾಲು ಭಾಗ, ಇಷ್ಟೇ ಭಾಗ ಆಗುತ್ತೆ. ಅಂದರೆ ಕಂಪ್ಲೀಟ್ ವೃತ್ತದ ವಿಸ್ತೀರ್ಣದ ಕಾಲು ಭಾಗ ಅಂತಂದರೆ ನೀವು ವೃತ್ತದ ವಿಸ್ತೀರ್ಣ 5r² ಆಗುತ್ತೆ. ಕಾಲು ಭಾಗ ಅಂತಂದರೆ 4ರಲ್ಲಿ ಭಾಗಿಸ್ಬೇಕು. ಇಲ್ಲಿ ತೀಟದ ಅವಶ್ಯಕತೆ ಬರಲ್ಲ, ನೇರವಾಗಿ ನೀವು ಈ ಸೂತ್ರವನ್ನು ಹಾಕ್ಬೋದು. ಇಲ್ಲ ಅಂತಂದರೆ ತೀಟವನ್ನು ತಿಳ್ಕೊಂಡು ನಾವು θ/360 ಡಿಗ್ರಿ ಇಂಟು 5r² ಸೂತ್ರವನ್ನು ಕೂಡ ಹಾಕ್ಬೋದು. ಇಲ್ಲ ನೇರವಾಗಿ ಚತುರ್ಥಕ ಇದ್ದಾಗ 5r²/4 ಹಾಕ್ಬೋದು. ಇಲ್ಲಿ ತ್ರಿಜ್ಯ ಎಷ್ಟಿದೆ? 20 ಸೆಂಟಿಮೀಟರ್ ಇದೆ. ಅದಕ್ಕೆ ಬರೆಯೋಣ r = 20 ಸೆಂಟಿಮೀಟರ್. ಚತುರ್ಥಕದ ವಿಸ್ತೀರ್ಣ ಚತುರ್ಥಕದ ವಿಸ್ತೀರ್ಣ ಏನಾಗುತ್ತೆ? 1/4 1/4 ಇಂಟು 5r². ವೃತ್ತದ ಕಾಲು ಭಾಗ, ವೃತ್ತದ ವಿಸ್ತೀರ್ಣವನ್ನು 4ರಿಂದ ಭಾಗಿಸಿದರೆ ಅಥವಾ 1/4 ಗುಣಿಸಿದರೆ ಅಷ್ಟು ಬರುತ್ತೆ. ಇಲ್ಲಿ 1/4 ಹಾಗೆ ಬರೆಯೋಣ. ಪೈ ಬೆಲೆ ಎಷ್ಟು? 22/7. ಆರ್ ಬೆಲೆ 20 × 20. ನಾಲ್ಕು 1 4 5 ಬರುತ್ತೆ. ಇಲ್ಲಿ 25 100. 22 ಇಂಟು ಇದನ್ನು 100 ಬರೆಯೋಣ /7. ಅಂದರೆ ಎಷ್ಟು ಬಂತು? 2200/7
cm² ಬರುತ್ತೆ. 2200/7 ಬೇಕಾದರೆ ನೀವು ಅದನ್ನು ಭಾಗಿಸಿ ಬರಿಬೋದು. ಕಂಪ್ಲೀಟಾಗಿ ಭಾಗ ಆಗಲ್ಲ ಇದು, ಆದರೂ ಕೂಡ ಭಾಗಿಸಿ ಬರಿಬೋದು, ಇಲ್ಲಾಂದರೆ ಇಷ್ಟೇ ಇಡ್ಬೋದು. ನಂತರ ಮತ್ತೆ ಕೇಳಿದ್ದಾರೆ ಅವರು, ನಂತರ ಚತುರ್ಥಕದ ಉದ್ದ. ಚತುರ್ಥಕದ ಉದ್ದ. ಇಲ್ಲಿ ಚತುರ್ಥಕದ ಉದ್ದ ಅಂತಂದರೆ ವೃತ್ತದ ಸುತ್ತಳತೆಯ ಕಾಲು ಭಾಗ, ಅಂದರೆ 1/4 × 2πr ಆಗುತ್ತೆ. ಇದು ವೃತ್ತದ ಸುತ್ತಳತೆ, ವೃತ್ತದ ಪರಿಧಿ ಆಗುತ್ತೆ. ಅಂದರೆ ವೃತ್ತದ ಕಂಸ ಏನಿರುತ್ತಲ್ಲ ಅದರ ಉದ್ದ ಇದು, ಅಂದರೆ 2πr. ಅದರ ಕಾಲು ಭಾಗ ಅಂತಂದರೆ ಅದರ ಚತುರ್ಥಕದ ಉದ್ದ. ಈಗ ಪುನಃ ನಾವು 1/4 × 2 × 22/7 × r ಬೆಲೆ ಎಷ್ಟಿದೆ? ಇಲ್ಲಿ 20 ಇದೆ. r ಬೆಲೆ 20 ಹಾಕೋಣ. 20. ಇಲ್ಲೂ ಅಷ್ಟೇ 4 1 4 5 ಆಗುತ್ತೆ. 5 × 2 10 ಆಗುತ್ತೆ. ಅಂದರೆ 22 × 10/7 ಆಯಿತು. 22 × 10 ಅಂತಂದರೆ 220/7 ಬರುತ್ತೆ. 220/7 ಸೆಂಟಿಮೀಟರ್. 220/7 ಸೆಂಟಿಮೀಟರ್ ಇದು ಚತುರ್ಥಕದ ಉದ್ದ. 2200/7 ಇದು ಚತುರ್ಥಕದ ವಿಸ್ತೀರ್ಣ. ಪ್ರಶ್ನೆ ಸಂಖ್ಯೆ 30. ಕೊಟ್ಟಿರುವ ನಕ್ಷೆಯಲ್ಲಿ P ಬಿಂದುವು AB ರೇಖಾಖಂಡವನ್ನು ಯಾವ ಅನುಪಾತದಲ್ಲಿ ವಿಭಾಗಿಸುತ್ತದೆ ಎಂಬುದನ್ನು ಸೂತ್ರ ಉಪಯೋಗಿಸಿ ಕಂಡುಹಿಡಿಯಿರಿ. ಇಲ್ಲಿ A ಬಿಂದು ಇದೆ, ಹಾಗೆ B ಬಿಂದು ಇದೆ. ನಂತರ P ಬಿಂದುವು AB ರೇಖೆಯನ್ನು ಯಾವ ಅನುಪಾತದಲ್ಲಿ ವಿಭಾಗಿಸುತ್ತದೆ ಅನ್ನೋದನ್ನು ನಾವಿಲ್ಲಿ ಕಂಡುಹಿಡಿಬೇಕಾಗಿದೆ. ನಾವು ಪ್ರತಿ ಬಿಂದುವಿನ ನಿರ್ದೇಶಾಂಕಗಳನ್ನು ಇಲ್ಲಿ ಕಂಡುಹಿಡ್ಕೋಬೇಕು. ನಿರ್ದೇಶಾಂಕಗಳನ್ನು ಅವರು ಕೊಟ್ಟಿಲ್ಲ, ನಿರ್ದೇಶಾಂಕಗಳನ್ನು ನಾವು ಈ ನಕ್ಷೆಯನ್ನು ಉಪಯೋಗಿಸಿ ಕಂಡುಹಿಡ್ಕೋಬೇಕು. ಇಲ್ಲಿ ಎ ಬಿಂದು ಇದೆ. ಎ ಬಿಂದುವಿನ ನಿರ್ದೇಶಾಂಕ x ಬೆಲೆಯಲ್ಲಿ 0 ನೇರಕ್ಕೆ ಇರೋದರಿಂದ x ಬೆಲೆ 0 ಆಗುತ್ತೆ. 0, y ಬೆಲೆ 6. ಅದಕ್ಕಾಗಿ ಎ ಬಿಂದುವಿನ ನಿರ್ದೇಶಾಂಕ ಯಾವುದು? 0, 6. ಹಾಗೆ ಬಿ ಬಿಂದುವಿನ ನಿರ್ದೇಶಾಂಕ, ಬಿ ಬಿಂದುವಿನ ನಿರ್ದೇಶಾಂಕ ಬಿ ಬಿಂದು ಇಲ್ಲಿದೆ. ಇಲ್ಲಿ ಎಕ್ಸ್ನ ಬೆಲೆ ಏನಿದೆ? 3 ಇದೆ. ಅದಕ್ಕೆ ನಾವು ಬಿ ಬಿಂದುವಿನ ನಿರ್ದೇಶಾಂಕ 3 ಮತ್ತು ವೈನ ಬೆಲೆ 0 ಇದೆ. ವೈನ ಬೆಲೆ ಏನಿದೆ? 0 ಇದೆ. ಇಲ್ಲಿ ಪಿ ಬಿಂದುವಿನ ನಿರ್ದೇಶಾಂಕವನ್ನು ಕೂಡ ನಾವು ಕಂಡುಹಿಡ್ಕೋಬೇಕು. ಪಿ ಬಿಂದುವಿನ ನಿರ್ದೇಶಾಂಕ ಯಾವುದು? ಪಿ ಬರೆದು ಇಲ್ಲಿ ಎಕ್ಸ್ ಅಕ್ಷವನ್ನು ಎಲ್ಲಿ ಸಂಧಿಸಿದೆ? ಇದು 2ರಲ್ಲಿ, 2 ಆಯಿತು. ವೈ ಅಕ್ಷವನ್ನು ಇದು ಎಲ್ಲಿ ಸಂಧಿಸಿದೆ? 2ರಲ್ಲಿ. ಅದಕ್ಕೆ ಇಲ್ಲಿ ಪಿ ಬಿಂದುವಿನ ನಿರ್ದೇಶಾಂಕ 2, 2. ಪಿ ಬಿಂದುವಿನ ನಿರ್ದೇಶಾಂಕ 2, 2. ಈಗ ನಾವು ಭಾಗ ಪ್ರಮಾಣ ಸೂತ್ರವನ್ನು ಉಪಯೋಗಿಸಿ ಇಲ್ಲಿ ಯಾವ ಅನುಪಾತದಲ್ಲಿ ವಿಭಾಗಿಸಿದೆ ಪಿ ಬಿಂದುವು ಈ ಎ ಬಿ ರೇಖೆಯನ್ನು ಯಾವ ಅನುಪಾತದಲ್ಲಿ ವಿಭಾಗಿಸಿದೆ ಅಂದರೆ m1:m2 ಅನ್ನು ನಾವು ಕಂಡುಹಿಡಿಬೇಕಿಲ್ಲಿ. m1:m2. ಈಗ ನಾವು ಇದನ್ನು ಎ ಬಿ ಪಿ ಬಿಂದುಗಳನ್ನು ಪ್ರತ್ಯೇಕವಾಗಿ ಬರ್ಕೊಂಡು ಸೂತ್ರವನ್ನು ಹಾಕಿ ನಾವು ಈಗ ಪ್ರಶ್ನೆಯ ಪ್ರಕಾರ ನಾವು ಬರ್ಕೊಳ್ಳೋಣ. ಎ 0.6, ಬಿ 3.0 ಇದನ್ನೆಲ್ಲ ನಾವು ಕಂಡುಕೊಂಡಿದ್ದೀವಿ. ಪಿ 2.2. ಕ್ವಶನ್ ಮಾರ್ಕ್ ಯಾವುದಕ್ಕೆ? m1:m2 ಇದು ಕ್ವಶನ್ ಮಾರ್ಕ್. ಇದನ್ನು ನಾವು x1 y1 ಅಂತ ತಗೊಳ್ಳೋಣ. ಇದನ್ನು x2 y2 ಅಂತ ತಗೊಳ್ಳೋಣ. ಇದನ್ನು xy ಅಂತ ತಗೊಳ್ಳೋಣ. ಈಗ ನಾವು ಭಾಗ ಪ್ರಮಾಣ ಸೂತ್ರವನ್ನು ಬರೆಯೋಣ. ಅಂದರೆ ಪಿ ಆಫ್ xy ಅಂದರೆ xy ಪಿ ಆಫ್ xy ಅಂತನಾದರೂ ಬರಿಬೋದು. ಪಿ ಆಫ್ xy ಭಾಗ ಪ್ರಮಾಣ ಸೂತ್ರವನ್ನು ನಾವು ಬರೆಯೋಣ. ಏನದು? m1 x2 ಪ್ಲಸ್ m2 x1 ಬೈ m1 ಪ್ಲಸ್ m2. ಹಾಗೆಯೇ ಇಲ್ಲಿ m1 y2 ಪ್ಲಸ್ m2 y1 ಬೈ
m1 ಪ್ಲಸ್ m2. ಇಲ್ಲಿ ನಾವು ನಮಗೆ m1 m2ಗಳ ಬೆಲೆ ಗೊತ್ತಿಲ್ಲ, ಅದನ್ನು ಹಾಗೆ ಬರೆಯೋಣ. x2 x1 y2 y1ಗಳ ಬೆಲೆಯನ್ನು ಹಾಕೋಣ ಮತ್ತು ಇಲ್ಲಿ xy ಬೆಲೆಯನ್ನು ಹಾಕೋಣ. xy ಬೆಲೆ ಏನಿದೆ 2 2 ಇದೆ, ಅದಕ್ಕೆ ನಾವು ಇಲ್ಲಿ 2 2 ಅಂತ ಹಾಕೋಣ. ಈಗ ಇಲ್ಲಿ m1 ಹಾಗೆ ಬರೆಯೋಣ. m1 x2ನ ಬೆಲೆ 3 ಇದೆ, 3 ಬರೆಯೋಣ ಇಂಟು 3 ಪ್ಲಸ್ m2 ಹಾಗೆ ಬರೆಯೋಣ. m2 x1 ಬೆಲೆ ಏನಿದೆ 0 ಇದೆ, ಇಂಟು 0 ಅಂತ ಬರೆಯೋಣ. m1 ಪ್ಲಸ್ m2 ಹಾಗೆ ಬರೆಯೋಣ. m1 ಪ್ಲಸ್ m2 ನಂತರ ಇಲ್ಲಿ m1 ಹಾಗೆ ಬರೆಯೋಣ. y2 ಅಂತಂದರೆ 0 ಇಂಟು 0 ಪ್ಲಸ್ m2 ಹಾಗೆ ಬರೆಯೋಣ. y1 ಬೆಲೆ 6 ಇದೆ, 6 ಬರೆಯೋಣ. ಬೈ m1 ಪ್ಲಸ್ m2. ಈಗ ನಾವು ಇಲ್ಲಿ 2 2 ಹಾಗೆ ಬರೆಯೋಣ. ಇಲ್ಲಿ m1 ಇಂಟು 3 m1 ಆಗುತ್ತೆ, ಇದು 0 ಆಗುತ್ತೆ, ಅದಕ್ಕೆ ನಾವು ಇದನ್ನು ಬಿಟ್ಬಿಡೋಣ. ಪ್ಲಸ್ 0 ಅಂದರೆ ಅರಿಯೋ ಅವಶ್ಯಕತೆ ಇಲ್ಲ. 3m1 ಬೈ m1 ಪ್ಲಸ್ m2. ಇಲ್ಲಿ m1 ಇಂಟು 0 ಆಗುತ್ತೆ, ಅದನ್ನು ಬಿಟ್ಬಿಡೋಣ. ಇಲ್ಲಿ ನೋಡ್ಕೊಳ್ತು m2 ಇಂಟು 6 ಅಂದರೆ 6m2 ಈಕ್ವಲ್ಸ್ 6m2 ಬೈ m1 ಪ್ಲಸ್ m2 ಆಯಿತು. ಈಗ ನಾವು ಇಲ್ಲಿ ಮೊದಲನೇದಕ್ಕೆ ಹೋಲಿಸೋಣ, ಎರಡನೇದಕ್ಕೆ ಹೋಲಿಸೋಣ. ಏನಾಗುತ್ತೆ ಇಲ್ಲಿದು 2 ಈಸ್ ಈಕ್ವಲ್ಸ್ ಟು 3m1 ಬೈ m1 ಪ್ಲಸ್ m2. ಇಲ್ಲಿ ಏನಾಯಿತು, ಇದನ್ನು ನಾವು ನೋಡಿದರೆ ಓರೆ ಗುಣಾಕಾರ ಮಾಡೋಣ. 2 ಇಂಟು m1 ಪ್ಲಸ್ m2 ಈಸ್ ಈಕ್ವಲ್ಸ್ ಟು 3m1. ಹಾಗೆಯೇ ಇಲ್ಲಿ ಗುಣಿಸೋಣ ನಾವು. 2m1 ಪ್ಲಸ್ 2m2 ಈಕ್ವಲ್ಸ್ 3m1 ಆಯಿತು. m1 ಒಟ್ಟಿಗೆ ತರೋಣ. m1 ಒಟ್ಟಿಗೆ ತರೋಣ. 2m1 ಮೈನಸ್ 3m1, m2 ಬಲಭಾಗಕ್ಕೆ ಹಾಕೋಣ. ಮೈನಸ್ 2m2 ಆಗುತ್ತೆ. ಇಲ್ಲ ಅಂತಂದರೆ ನಾವಿಲ್ಲಿ 2m2 ಈ ಕಡೆ ಇಟ್ಕೊಂಡು ಇದನ್ನು ಈ ಕಡೆ ಹಾಕೋಣ. ಅವಾಗ ಏನಾಗುತ್ತೆ ಇಲ್ಲಿ 2m2 ಈಕ್ವಲ್ಸ್ 3m1. ಯಾಕಂದರೆ ನೆಗೆಟಿವ್ ಬರಲ್ಲ, ಎರಡೂ ಕಡೆ ಪಾಸಿಟಿವ್ ಬರುತ್ತೆ, ಎರಡೂ ಕಡೆ ಪ್ಲಸ್ ಬರುತ್ತೆ, ಮೈನಸ್ ಬರಲ್ಲ. 3m1 ಮೈನಸ್ 2m1 ಆಯಿತು. 2m2 ಈಸ್ ಈಕ್ವಲ್ಸ್ ಟು 3m1 ಮೈನಸ್ 2m1 ಅಂತಂದರೆ 1m1 ಆಗುತ್ತೆ. ಈಗ ನಮಗೇನು ಬೇಕು, m1 ಈಸ್ಟು m2 ಬೇಕಾಗಿರೋದ್ರಿಂದ ನಾವು m1 ಕೆಳಗಡೆ m2 ತರೋಣ ಮತ್ತು ಈ 2ರ ಕೆಳಗಡೆ 1 ತರೋಣ. ಇಲ್ಲಿ ಓರೆ ಗುಣಾಕಾರದ ರೀತಿಯಲ್ಲಿ ನಾವು ಓರೆ ಭಾಗಾಕಾರವನ್ನು ಮಾಡಬೇಕು. ಏನು ಮಾಡೋಣ, ಇಲ್ಲಿ ನಾವು m1 ಕೆಳಗಡೆ ಏನು ತರೋಣ, m2 ತರೋಣ. ಅಂದರೆ ಈಸ್ ಈಕ್ವಲ್ಸ್ ಟು ಏನಾಯಿತು, m1 ಬೈ m2 ಆಯಿತು. ಆಮೇಲೆ ಇಲ್ಲಿ 2 ಉಳ್ಕೊಂಡಿದೆ ಅಲ್ವಾ, ಈ m2 ಕೆಳಗಡೆ ಹೋಗಿದೆ, ಆ ಕಡೆ 2 ಉಳ್ಕೊಂಡಿದೆ. 2 ಬರೆದ್ಬಿಟ್ಟು ಈ 1 ಈ ಕಡೆ ಟ್ರಾನ್ಸ್ಫರ್ ಮಾಡೋಣ. ಬೈ 1 ಆಯಿತು. ಅಂದರೆ ನಮಗೇನು ಸಿಕ್ತಿಲ್ಲಿ, m1 ಬೈ m2 ಈಸ್ ಈಕ್ವಲ್ಸ್ ಟು m1 ಬೈ m2 ಈಸ್ ಈಕ್ವಲ್ಸ್ ಟು 2/1 ಸಿಕ್ತು. ಅಂದರೆ ಅನುಪಾತ ಏನಾಯಿತು, m1 ಈಸ್ಟು m2 ಈಸ್ ಈಕ್ವಲ್ಸ್ ಟು 2:1. ಇದು ನಮಗೆ ದೊರಕಿದಂಥದ್ದು. ನಾವು ಇನ್ನೊಂದನ್ನು ಕೂಡ ತೊಗೋಬೋದು, ಇದರ ಅವಶ್ಯಕತೆ ಬರೋದಿಲ್ಲ. ಯಾವುದಾದ್ರು ಒಂದು ತೊಗೊಂಡ್ರೆ ಸಾಕು. ನಮಗೆ ಬೇಕಾಗಿದ್ದು ಅನುಪಾತ ಆಗಿರೋದ್ರಿಂದ 2 ತೊಗೊಳ್ಳೋ ಅವಶ್ಯಕತೆ ಇಲ್ಲ, ಯಾವುದಾದ್ರು ಒಂದನ್ನು ತೊಗೊಂಡ್ರೆ ಸಾಕು ನಾವು. ಅದೇ ಪ್ರಶ್ನೆ, ಈ ಚಿತ್ರದಲ್ಲಿ ಎ ಬಿ ರೇಖಾಖಂಡವನ್ನು 1:2 1:2 ಅನುಪಾತದಲ್ಲಿ ಆಂತರಿಕವಾಗಿ ವಿಭಾಗಿಸುವ ಬಿಂದುವಿನ ನಿರ್ದೇಶಾಂಕಗಳನ್ನು ಭಾಗ ಪ್ರಮಾಣ ಸೂತ್ರವನ್ನು ಬಳಸಿ
ಕಂಡುಹಿಡಿಯಿರಿ. ಈ ಪ್ರಶ್ನೆಯಲ್ಲೂ ಕೂಡ ನಿರ್ದೇಶಾಂಕಗಳನ್ನು ಕೊಟ್ಟಿಲ್ಲ. ನಮಗೆ ಇಲ್ಲಿ ಏನು ಕೊಟ್ಟಿದ್ದಾರೆ ಅವರು, ಎ ಬಿಂದುವಿನ ನಿರ್ದೇಶಾಂಕಗಳನ್ನು ನಾವು ಕಂಡುಹಿಡ್ಕೋಬೇಕು. ಅದೇ ರೀತಿಯಾಗಿ ಬಿ ಬಿಂದುವಿನ ನಿರ್ದೇಶಾಂಕಗಳನ್ನು ನಾವು ಕಂಡುಹಿಡ್ಕೋಬೇಕು. ಮತ್ತು ಇಲ್ಲಿ ಕೊಟ್ಟಿರೋದೇನು, m1:m2, m1 ಅನುಪಾತ m2 ಕೊಟ್ಟಿದ್ದಾರೆ. ಇಲ್ಲಿ ಎ ಬಿಂದುವಿನ ನಿರ್ದೇಶಾಂಕ, ಎ ಬಿಂದುವಿನ ನಿರ್ದೇಶಾಂಕ ಇಲ್ಲಿ ಎಕ್ಸ್ ಬೆಲೆ ಏನು ಬರುತ್ತೆ, 2 ಬರುತ್ತೆ. ವೈ ಬೆಲೆ 5 ಬರುತ್ತೆ. ಹಾಗೆ ಬಿ ಬಿಂದುವಿನಿಂದು, ಬಿನಲ್ಲಿ ಎಕ್ಸ್ನ ಬೆಲೆ 5 ಬರುತ್ತೆ, ವೈನ ಬೆಲೆ 2 ಬರುತ್ತೆ. ಅಂದರೆ ಇಲ್ಲಿ ಎ ಬಿಂದುವಿನ ನಿರ್ದೇಶಾಂಕ 2, 5 ಮತ್ತು ಬಿ ಬಿಂದುವಿನ ನಿರ್ದೇಶಾಂಕ 5, 2. m1:m2 ಅನುಪಾತ ಏನು, m1:m2 ಕೊಟ್ಟಿರೋದೇನು 1:2. 1:2. ನಾವು ಏನನ್ನು ಕಂಡುಹಿಡಬೇಕು, ಇಲ್ಲಿ m1:m2 ಅಂದರೆ ನಾವು ಎ ಮತ್ತು ಬಿ ಬಿಂದುವಿನ ನಿರ್ದೇಶಾಂಕಗಳನ್ನು ಬರ್ಕೊಳ್ಳೋಣ. ಎ 2, 5, ಬಿ 5, 2. ಹಾಗೆ m1:m2 = 1:2. ನಾವು ಏನನ್ನು ಕಂಡುಹಿಡ್ಕೋಬೇಕು, P(xy) ಅನ್ನು ನಾವು ಕಂಡುಹಿಡಿಬೇಕು. ಇದನ್ನು ನಾವು ಎ 2, 5 x1, y1, 5, 2 ಬಿ 5, 2 x2, y2 ಅಂತ ತಗೊಳ್ಳೋಣ. ನಾವು P(xy) ಅನ್ನು ಕಂಡುಹಿಡಿಯೋಣ. ಇಲ್ಲಿ ನಾವು ಸೂತ್ರವನ್ನು ಬರೆಯೋಣ, ಭಾಗ ಪ್ರಮಾಣ ಸೂತ್ರವನ್ನು ಬರೆಯೋಣ. P(xy) ನಾವು ಕೇವಲ xy ಬರೆದ್ರೂ ಸಾಕಿಲ್ಲಿ. xy ಸೂತ್ರವನ್ನು ಬರೆಯೋಣ. ಏನಾಗತ್ತಲ್ಲಿ, m1x2 + m2x1 m1 + m2 ಹಾಗೆಯೇ m1y2 + m2y1 m1 + m2. ಈಗ ನಾವು ಬೆಲೆಗಳನ್ನು ಹಾಕೋಣ. m1 ಬೆಲೆ 1 ಇದೆ. ಇಲ್ಲಿ ನಾವು ಇದು 1:2 ಅಂದರೆ m1 ಬೆಲೆ 1. 1 × x2 ಅಂದರೆ 5 ಪ್ಲಸ್ m2 ಅಂದರೆ 2. 2 × x1 ಅಂದರೆ 2. 2 × 2 ಆಯಿತು. ಹಾಗೆಯೇ m1 + m2 ಅಂತಂದರೆ 1 + 2. ಇಲ್ಲೇನಾಗುತ್ತೆ, 1 + 2 ಆಗುತ್ತೆ. ನಂತರ ಇಲ್ಲಿ m1 ಮತ್ತು ಪುನಃ 1 ಹಾಕೋಣ. y2 ಬೆಲೆ ಅಂತಂದರೆ 2 ಪ್ಲಸ್ m2 ಅಂತಂದರೆ ಇಲ್ಲಿ 2 ಇಂಟು y1 ಬೆಲೆ 5 ಬೈ 1 + 2. ನಂತರ ಇಲ್ಲಿ ಗುಣಿಸಿ ಬರೆಯೋಣ. 1 ಮತ್ತು 5 ಗುಣಿಸೋಣ. 1 5 5, 2 ಮತ್ತು 2 ಗುಣಿಸಿ ಬರೆಯೋಣ. ಇಲ್ಲಿ ಪ್ಲಸ್ ಇದೆ, ಪ್ಲಸ್ 2 × 2 4 ಆಯಿತು ಬೈ 1 + 2 ಕೂಡಿಸಿ ಬರೆಯೋಣ, 3 ಆಗುತ್ತೆ. ಇಲ್ಲೂ ಅಷ್ಟೇ 1 ಮತ್ತು 2 ಗುಣಿಸೋಣ. 1 × 2 2 ಪ್ಲಸ್ 2 × 5 10. ಹಾಗೆ ಇಲ್ಲಿ 1 + 2 ಎಷ್ಟು, 3. ಈಕ್ವಲ್ಸ್ ಎಷ್ಟು, 5 + 4 9 ಬೈ 3. ಇಲ್ಲಿ 10 + 2 12, 12 ಬೈ 3. ಅಂದರೆ ಏನಾಯ್ತು ಇಲ್ಲಿ, 3 1 3 3 ಏನು ಬಂತಲ್ಲಿ 3. 3 1 3 4 4 ಬಂತು. ಅಂದರೆ P(xy) ಇದರ ಸಹಗುಣಕ, ಇದರ ನಿರ್ದೇಶಾಂಕಗಳು ಏನಾಯಿತು, 3 4. ಅಂದರೆ ಎ ಬಿಯನ್ನು 1:2 ಅನುಪಾತದಲ್ಲಿ 1:2 ವಿಭಾಗಿಸುವ
ಬಿಂದುವಿನ ನಿರ್ದೇಶಾಂಕಗಳು 3 ಮತ್ತು 4. 3, 4 ಆಗುತ್ತೆ. 3, 4. ನಂತರ 31ನೇ ಪ್ರಶ್ನೆ. ವೃತ್ತದ ಮೇಲಿನ ಯಾವುದೇ ಬಿಂದುವಿನಲ್ಲಿ ಎಳೆದ ಸ್ಪರ್ಶಕವು ಸ್ಪರ್ಶ ಬಿಂದುವಿನಲ್ಲಿ ಎಳೆದ ತ್ರಿಜ್ಯಕ್ಕೆ ಲಂಬವಾಗಿರುತ್ತದೆ ಎಂದು ಸಾಧಿಸಿ. ಈ ಪ್ರಮೇಯ ಮಕ್ಕಳೇ ವೃತ್ತದ ಚಾಪ್ಟರ್ನ ಪ್ರಮೇಯ. ನೀವು ಇದನ್ನು ಕಲ್ತಿಟ್ಕೊಳ್ಳಿ. ಇವಾಗಲೇ ಕಲ್ತಿದ್ರೆ ಓಕೆ, ಇಲ್ಲ ಅಂತಂದರೆ ಸರಿಯಾದ ರೀತಿಯಲ್ಲಿ ಕಲ್ತಿಟ್ಕೊಂಡ್ರೆ ನೀವು ಫುಲ್ ಮಾರ್ಕ್ಸ್ ತೊಗೋಬೋದು. ನಂತರ ನಾವು 32ನೇ ಪ್ರಶ್ನೆಗೆ ಹೋಗೋಣ. ಒಬ್ಬ ವಿದ್ಯಾರ್ಥಿಯು Rs60ಕ್ಕೆ ಕೆಲವು ಪುಸ್ತಕಗಳನ್ನು ಕೊಳ್ಳುತ್ತಾನೆ. ಅವನು ಇದೇ ಹಣಕ್ಕೆ 5 ಪುಸ್ತಕಗಳನ್ನು ಹೆಚ್ಚಾಗಿ ಕೊಂಡಿದ್ದರೆ ಪ್ರತಿಯೊಂದು ಪುಸ್ತಕದ ಬೆಲೆಯು Rs1 ಕಡಿಮೆಯಾಗುತ್ತಿತ್ತು. ಹಾಗಾದರೆ ಅವನು ಕೊಂಡ ಪುಸ್ತಕಗಳ ಸಂಖ್ಯೆಯನ್ನು ಕಂಡುಹಿಡಿಯಿರಿ. ವಿದ್ಯಾರ್ಥಿಯು ಖರೀದಿ ಮಾಡಿದ ಒಟ್ಟು ಪುಸ್ತಕಗಳ ಮೊತ್ತ ಎಷ್ಟು? 60 ರೂಪಾಯಿ. 60 ರೂಪಾಯಿಗೆ ಅವನು ಪುಸ್ತಕಗಳನ್ನು ಕೊಡ್ತಾನೆ. ಅದೇ ಹಣಕ್ಕೆ 5 ಪುಸ್ತಕಗಳನ್ನು ಹೆಚ್ಚಾಗಿ ಕೊಂಡಿದ್ದರೆ ಪ್ರತಿಯೊಂದು ಪುಸ್ತಕದ ಬೆಲೆ Rs1 ಕಡಿಮೆ ಆಗುತ್ತಿತ್ತು ಅಂತ ಇಲ್ಲಿ ಕೊಡಲಾಗಿದೆ. ಈಗ ನಾವು ಅವನು ಕೊಂಡ ಪುಸ್ತಕಗಳ ಸಂಖ್ಯೆಯನ್ನು x ಅಂತ ಇಟ್ಕೊಳ್ಳೋಣ. x ಅಂತ ಇಟ್ಕೊಂಡ್ರೆ ಪ್ರತಿ ಪುಸ್ತಕದ ಬೆಲೆ 60/x ಆಗುತ್ತೆ. ಒಮ್ಮೆ 5 ಪುಸ್ತಕ ಜಾಸ್ತಿ ತೊಗೊಂಡಿದ್ರೆ, 5 ಪುಸ್ತಕ ಹೆಚ್ಚಿಗೆ ತೊಗೊಂಡಿದ್ರೆ ಪ್ರತಿ ಪುಸ್ತಕದ ಬೆಲೆ 60/x+5 ಆಗುತ್ತೆ. ಇಲ್ಲಿ ಪುಸ್ತಕದ ಸಂಖ್ಯೆ ಹೆಚ್ಚಾದಾಗೆ ಪ್ರತಿ ಪುಸ್ತಕದ ಬೆಲೆ ಕಡಿಮೆ ಆಗುತ್ತೆ. ಅಂದರೆ ಇಲ್ಲಿ 60/x ಮೈನಸ್ 60/x+5 ಎಷ್ಟಕ್ಕೆ ಈಕ್ವಲ್ ಇರುತ್ತೆ? 1ಕ್ಕೆ. ಇದನ್ನು ನಾವು ನೀಟಾಗಿ ಬರೆದು ಸಾಲ್ವ್ ಮಾಡೋಣ. ಈಗ ಬರೆಯೋಣ. ವಿದ್ಯಾರ್ಥಿಯು ಕೊಂಡ ಪುಸ್ತಕಗಳ ಸಂಖ್ಯೆ. ವಿದ್ಯಾರ್ಥಿಯು ಕೊಂಡ ಪುಸ್ತಕಗಳ ಸಂಖ್ಯೆ x ಇರಲಿ. ಪ್ರತಿ ಪುಸ್ತಕದ ಬೆಲೆ ಆವಾಗ ಏನಾಗುತ್ತೆ? ಪ್ರತಿ ಪುಸ್ತಕದ ಬೆಲೆ, ಎಲ್ಲ ಪುಸ್ತಕದ ಬೆಲೆ 60 ರೂಪಾಯಿ ಆದರೆ ಪ್ರತಿ ಪುಸ್ತಕದ ಬೆಲೆ ಏನಾಗುತ್ತೆ? 60/x ಆಗುತ್ತೆ. ಇದನ್ನು 1 ಅಂತ ಇಟ್ಕೊಳ್ಳೋಣ. 5 ಹೆಚ್ಚಾದರೆ ಏನು? 5 ಹೆಚ್ಚಾದರೆ ಪುಸ್ತಕಗಳ ಸಂಖ್ಯೆ 5 ಹೆಚ್ಚಾದರೆ ಪುಸ್ತಕಗಳ ಸಂಖ್ಯೆ ಸಂಖ್ಯೆ 5 ಹೆಚ್ಚಾದರೆ x+5 ಆಗುವುದು. 5 ಹೆಚ್ಚಾದರೆ, ಅಥವಾ ನಾವು ಹೀಗೆ ಬರೆಯೋಣ, 5 ಹೆಚ್ಚಾದರೆ ಪುಸ್ತಕಗಳ ಸಂಖ್ಯೆ x+5 ಆಗುವುದು. 5 ಹೆಚ್ಚಾದರೆ ಪುಸ್ತಕಗಳ ಸಂಖ್ಯೆ x+5 ಆಗುವುದು. ಆಗ ಪ್ರತಿ ಪುಸ್ತಕದ ಬೆಲೆ $60/x+5. ಪುಸ್ತಕಗಳ ಬೆಲೆ ಏನಾಗುತ್ತೆ? ಪ್ರತಿ ಪುಸ್ತಕದ ಬೆಲೆ 60/x+5, ಇದು 2. ಆಗ ಪುಸ್ತಕದ ಬೆಲೆ ಕಡಿಮೆ ಆಗುತ್ತೆ. ಎಷ್ಟು ಕಡಿಮೆ ಆಗುತ್ತೆ? 1 ರೂಪಾಯಿ. ಇದಕ್ಕಿಂತ ಇದರ ಬೆಲೆ 1 ಕಡಿಮೆ ಆಗುತ್ತೆ. ಅಂದರೆ 1 ಮೈನಸ್ 2 ಅಂದರೆ ಎಷ್ಟಾಗುತ್ತೆ? 1 ಆಗುತ್ತೆ. 1 ಅಂತಂದರೆ 60/x ಮೈನಸ್ 60/x+5 ಈಕ್ವಲ್ಸ್ ಎಷ್ಟು? 1. ಇಲ್ಲಿ ನಾವು ಲಸವನ್ನು ಕಂಡುಹಿಡಿಯೋಣ. ಲಸ ಎಷ್ಟಾಗುತ್ತೆ? x × x+5 ಲಸ ಆಗುತ್ತೆ. ಅದನ್ನು ಲಸ ಬರೆಯೋಣ. x × x+5. ಇಲ್ಲಿ ಅಂಶ ಏನಾಗುತ್ತೆ? 60 × x+5 ಮೈನಸ್ 60 × x ಆಗುತ್ತೆ. ಹಾಗೆ ಬರೆಯೋಣ ನಾವು. 60 × x+5 ಮೈನಸ್ 60 × x ಅಂದರೆ 60x ಈಕ್ವಲ್ಸ್ 1. ಇಲ್ಲಿ ನಾವು 60ಅನ್ನು x+5 ಜೊತೆ ಗುಣಿಸೋಣ. 60 × x 60x ಪ್ಲಸ್ 60 × 5 300. 6 5 30, 65 300
ಮೈನಸ್ ಈ 60x ಬರೆಯೋಣ. ಹಾಗೆ ಇಲ್ಲಿ ಗುಣಿಸಿ ಬರೆಯೋಣ. x ಇಂಟು ಎಕ್ಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಇಂಟು 5 5x ಈಕ್ವಲ್ಸ್ 1. ಇಲ್ಲಿ 60x ಮೈನಸ್ 60x ಕ್ಯಾನ್ಸಲ್ ಆಗುತ್ತೆ. ಏನು ಉಳ್ಕೊಳ್ತಿಲ್ಲಿ 300 ಬೈ ಎಕ್ಸ್ ಸ್ಕ್ವೇರ್ ಪ್ಲಸ್ 5x ಈಕ್ವಲ್ಸ್ 1. 300 ಈಸ್ ಈಕ್ವಲ್ಸ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ 5x ಆಯಿತು. ಇಲ್ಲಿ ನಾವು ಎಡಭಾಗ ಮತ್ತು ಬಲಭಾಗವನ್ನು ಬದಲಾಯಿಸೋಣ. ನಾವು ಇದನ್ನು ಆದರ್ಶ ರೂಪಕ್ಕೆ ತರಬೇಕು. ಎಕ್ಸ್ ಸ್ಕ್ವೇರ್ ಪ್ಲಸ್ 5x ಬಲಭಾಗದಲ್ಲಿರೋದ್ರಿಂದ ಮೊದಲು ಅದನ್ನು ಬದಲಾಯಿಸ್ಕೊಳ್ಳೋಣ. ಎಡಭಾಗವನ್ನು ಬಲಭಾಗಕ್ಕೆ, ಬಲಭಾಗವನ್ನು ಎಡಭಾಗಕ್ಕೆ ವರ್ಗಾಯಿಸೋಣ. ಎಕ್ಸ್ ಸ್ಕ್ವೇರ್ ಪ್ಲಸ್ 5x ಈಕ್ವಲ್ಸ್ 300 ಆಯಿತು. ಇಲ್ಲಿ 300 ಈ ಕಡೆ ಬಂತು, ಎಕ್ಸ್ ಸ್ಕ್ವೇರ್ ಪ್ಲಸ್ 5x ಈ ಕಡೆ ಬಂತು. ನಂತರ ಈ 300ಅನ್ನು ಎಡಭಾಗಕ್ಕೆ ವರ್ಗಾಯಿಸೋಣ. ನಾವು ಆದರ್ಶ ರೂಪಕ್ಕೆ ತರೋದಕ್ಕೆ ಪ್ರಯತ್ನ ಪಡೋಣ. ಎಕ್ಸ್ ಸ್ಕ್ವೇರ್ ಪ್ಲಸ್ 5x ಮೈನಸ್ 300 ಈಕ್ವಲ್ 0. ಈಗ ನಮಗೆ ವರ್ಗ ಸಮೀಕರಣದ ಆದರ್ಶ ರೂಪ ಸಿಕ್ತು. ಇಲ್ಲಿ ನಾವು ಮಧ್ಯ ಪದವನ್ನು ಹೊಡೆದು ಎಕ್ಸ್ನ ಬೆಲೆಯನ್ನು ಕಂಡುಹಿಡ್ಕೋಬೇಕು, ಅಂದರೆ ಅಪವರ್ತಿಸಬೇಕು. 3 ಪದ ಇರೋದನ್ನು 4 ಪದವನ್ನಾಗಿ ಮಾಡ್ಕೋಬೇಕು. ಇಲ್ಲಿ ಗುಣಲಬ್ಧ ಪಿ ಕ್ಯೂ ಇಸ್ ಈಕ್ವಲ್ಸ್ ಟು ಏನಾಗುತ್ತೆ, ಮೈನಸ್ 300 ಎಕ್ಸ್ ಸ್ಕ್ವೇರ್ ಆಗುತ್ತೆ. ಪಿ ಪ್ಲಸ್ ಕ್ಯೂ ಅಂದರೆ ಮಧ್ಯಪದ ಏನಿದೆ 5x ಆಗುತ್ತೆ. 300 ಯಾವ ಮಗ್ಗಿಯಲ್ಲಿ ಬರುತ್ತೆ ಅಂತ ನೋಡ್ಕೊಳ್ಳೋಣ. ಇಲ್ಲಿ ಮೈನಸ್ 300 ಎಕ್ಸ್ ಸ್ಕ್ವೇರ್ ಇದೆ. ಇಲ್ಲಿ ಮೈನಸ್ ಇರೋದರಿಂದ ಬೇರೆ ಬೇರೆ ಚಿಹ್ನೆಗಳು ಬರ್ತವೆ. ದೊಡ್ಡ ಅಪವರ್ತನಕ್ಕೆ ಪ್ಲಸ್ ಚಿಹ್ನೆ ಬರುತ್ತೆ, ಯಾಕಂದರೆ ಮಧ್ಯಪದದ ಚಿಹ್ನೆ ಪ್ಲಸ್ ಇದೆ. ಅದಕ್ಕೆ ನಾವು ಇದು ಪ್ಲಸ್ ಇಂಟು ಮೈನಸ್ ಹಾಕೋಣ. ಇಲ್ಲಿ 5 ಬರೋದರಿಂದ ವ್ಯತ್ಯಾಸ ಬರಬೇಕಾಗತ್ತೆ. ವ್ಯತ್ಯಾಸ 5 ಬರೋ ಹಾಗೆಯೇ ಯಾವ ಮಗ್ಗಿಲಿ ಬರುತ್ತೆ ಅಂದರೆ 20 ಮತ್ತು 15. ಅಂದರೆ 20 15 300 ಆಗೋದ್ರಿಂದ ನೇರವಾಗಿ ನಾವಿಲ್ಲಿ ಕಂಡುಹಿಡ್ಕೋಬೋದು. 20 ಪ್ಲಸ್ 20x ಮೈನಸ್ 15x. 15 2 30 ಅಥವಾ 15 20 300 ಆಗುತ್ತೆ. 20ರಲ್ಲಿ 15 ಹೋದರೆ 5 ಬರುತ್ತೆ. ನಮಗೆ ಬೇಕಾದಂಥ 5 ಇಲ್ಲಿ ಸಿಗುತ್ತೆ. ಈಗ ಇದನ್ನು ಮಧ್ಯಪದವನ್ನು ಹೊಡೆದು ನಾವು ಸಂಪೂರ್ಣ ಇದನ್ನು 3 ಪದ ಇರೋದನ್ನು 4 ಪದವನ್ನಾಗಿ ಬರೆಯೋಣ. ಎಕ್ಸ್ ಸ್ಕ್ವೇರ್ ಪ್ಲಸ್ 5x ಬರೆಯೋ ಬದಲು ಏನು ಬರೆಯೋಣ, 20x ಮೈನಸ್ 15x ಬರೆಯೋಣ. ಪ್ಲಸ್ 20x ಮೈನಸ್ 15x. ಈ ಮೈನಸ್ 300ಅನ್ನು ಬರೆಯೋಣ. ಮೈನಸ್ 300 ಈಕ್ವಲ್ 0. ಎಕ್ಸ್ ಸ್ಕ್ವೇರ್ ಪ್ಲಸ್ 20x ಅಂತಂದರೆ ಎಕ್ಸ್ ಇಂಟು ಎಕ್ಸ್ ಪ್ಲಸ್ 20 ಆಯಿತು. ಇಲ್ಲಿ ಮೈನಸ್ 15x ಮೈನಸ್ 300 ಇದೆ. ಮೈನಸ್ 15ಅನ್ನು ಹೊರಗೆ ತೆಗೆಯೋಣ, ಯಾಕಂದರೆ ಮೈನಸ್ 15 300ರಲ್ಲಿ 15 ಹೊರಗೆ ತೆಗೆದಾಗ ಇಲ್ಲಿ ಇದು 20 ಬರುತ್ತೆ. 15 ಹೊರಗಡೆ ಬಂದಾಗ ಇಲ್ಲೇನಾಯಿತು, ಎಕ್ಸ್ ಆಯಿತು. ಇಲ್ಲಿ ಮೈನಸ್ ಹೊರಭಾಗದಲ್ಲಿ ಇರೋದ್ರಿಂದ ಈ ಮೈನಸ್ ಬ್ರ್ಯಾಕೆಟ್ ಹಾಕಿದ ತಕ್ಷಣ ಪ್ಲಸ್ ಆಗುತ್ತೆ. 15 ಎಷ್ಟಲೇ 300, ನಮ್ಗೆ ಗೊತ್ತಿದೆ 15 20 300 20 ಆಗುತ್ತೆ. ಇಲ್ಲಿ ಈಕ್ವಲ್ಸ್ 0 ಆಯಿತು. ಈಗ ನಾವು ಇಲ್ಲಿ ಎಕ್ಸ್ ಪ್ಲಸ್ 20 ಇದೆ, ಇಲ್ಲೂ ಕೂಡ ಎಕ್ಸ್ ಪ್ಲಸ್ 20 ಇದೆ. ಇದನ್ನೇನು ಬರೆಯೋಣ, ಎಕ್ಸ್ ಪ್ಲಸ್ 20. ಇನ್ನೊಂದು ಎಕ್ಸ್ ಮೈನಸ್ 15. ಇಲ್ಲಿ ಎಕ್ಸ್ ಉಳ್ಕೊಂಡಿದ್ದೆ, ಇಲ್ಲಿ ಮೈನಸ್ 15 ಉಳ್ಕೊಂಡಿದೆ. ಅದಕ್ಕೆ ಏನು ಬರೆಯೋಣ, ಎಕ್ಸ್ ಮೈನಸ್ 15 ಈಕ್ವಲ್ಸ್ 0. ಈಗ ಪ್ರತಿ ಅಪವರ್ತನವನ್ನು 0ಗೆ ನಾವು ಸಮದೂಗಿಸೋಣ. ನಮಗೆ ಆವಾಗ ರೇಖಾತ್ಮಕ ಸಮೀಕರಣ ಸಿಗುತ್ತೆ. ಎಕ್ಸ್ ಪ್ಲಸ್ 20 ಈಸ್ ಈಕ್ವಲ್ಸ್ ಟು 0 ಅಥವಾ ಎಕ್ಸ್ ಮೈನಸ್ 15 ಈಕ್ವಲ್ಸ್ 0 ಆಗುತ್ತೆ. ಇಲ್ಲಿ ನಾವು ಎಕ್ಸನ್ನು ಬಿಡಿಸಿದರೆ ಎಕ್ಸ್ ಈಸ್ ಈಕ್ವಲ್ಸ್ ಟು 0 ಮೈನಸ್ 20 ಆಗುತ್ತೆ, ಅಥವಾ ಎಕ್ಸ್ ಈಸ್ ಈಕ್ವಲ್ಸ್ ಟು 0 ಪ್ಲಸ್ 15 ಆಗುತ್ತೆ. ಇಲ್ಲಿ ಇದು ಎಕ್ಸ್ ಈಸ್ ಈಕ್ವಲ್ಸ್ ಟು ಮೈನಸ್ 20 ಆಗುತ್ತೆ. ಇಲ್ಲಿ ಎಕ್ಸ್ ಈಸ್ ಈಕ್ವಲ್ಸ್ ಟು 15 ಆಗುತ್ತೆ. ಎಕ್ಸ್ ಇದು ಧನ ಸಂಖ್ಯೆ ಬರಬೇಕು, ಯಾಕಂದರೆ ಪುಸ್ತಕಗಳ ಸಂಖ್ಯೆ ಎಷ್ಟಾಗುತ್ತೆ 15. ಇದನ್ನು ನಾವು ತೊಗೊಳ್ಳಿಕ್ಕೆ ಬರಲ್ಲ, ಯಾಕಂದರೆ ನೆಗೆಟಿವ್ ಇದೆ. ಪುಸ್ತಕಗಳ ಸಂಖ್ಯೆ ಏನಿದೆ ಇದು ಯಾವಾಗಲೂ ಮೈನಸ್ ಆಗೋದಕ್ಕೆ ಸಾಧ್ಯ ಇಲ್ಲ. ಇದು ಪೂರ್ಣಾಂಕವಾಗಬೇಕು, ಧನ ಪೂರ್ಣಾಂಕವಾಗಬೇಕು. ಅದಕ್ಕಾಗಿ ಎಕ್ಸ್ 15ಅನ್ನು ನಾವು ತಗೋಬೇಕು. ಹಾಗಾದರೆ ಅವನು ಖರೀದಿಸಿದ ಪುಸ್ತಕಗಳ ಸಂಖ್ಯೆ ಎಷ್ಟು? ಪುಸ್ತಕವನ್ನು ಖರೀದಿಸ್ತಾನವನು 15. ಖರೀದಿಸಿದ ಪುಸ್ತಕಗಳ ಸಂಖ್ಯೆ 15. ಪ್ರಶ್ನೆ 33. ಪಕ್ಕದ ಚಿತ್ರದಲ್ಲಿ ಎ, ಬಿ ಮತ್ತು ಸಿಗಳು ಕ್ರಮವಾಗಿ ಒ ಪಿ, ಒ ಕ್ಯೂ ಮತ್ತು ಒ ಸಿಗಳ ಮೇಲಿನ ಬಿಂದುಗಳಾಗಿವೆ. ಎ ಬಿ ಸಮಾಂತರ ಪಿ ಕ್ಯೂ ಮತ್ತು ಎ ಸಿ ಸಮಾಂತರ ಪಿ ಆರ್ ಆದಾಗ ಬಿ ಸಿ ಸಮಾಂತರ ಕ್ಯೂ ಆರ್ ಎಂದು ತೋರಿಸಿ. ಇಲ್ಲಿ
ತ್ರಿಭುಜ ಪಿ ಕ್ಯೂ ಆರ್ ಇದೆ. ಇದು ತ್ರಿಭುಜ ಪಿ ಕ್ಯೂ ಆರ್. ಇಲ್ಲಿ ಒ ಪಿಯ ಮೇಲೆ ಎ ಬಿಂದು ಇದೆ. ಒ ಪಿಯ ಮೇಲೆ ಯಾವ ಬಿಂದು ಇದೆ? ಎ ಬಿಂದು ಇದೆ. ಹಾಗೆಯೇ ಒ ಕ್ಯೂನ ಮೇಲೆ ಬಿ ಬಿಂದು ಇದೆ. ಬಿ ಬಿಂದು ಇದೆ. ಹಾಗೆ ಒ ಆರ್ನ ಮೇಲೆ ಯಾವ ಬಿಂದು ಇದೆ? ಸಿ ಬಿಂದು ಇದೆ. ಒ ಆರ್ನ ಮೇಲೆ ಸಿ ಬಿಂದು ಇದೆ. ಮತ್ತು ಏನು ಕೊಟ್ಟಿದ್ದಾರೆ ಇಲ್ಲಿ? ಎ ಬಿ ಸಮಾಂತರ ಪಿ ಕ್ಯೂ. ಎ ಬಿ ಸಮಾಂತರ ಪಿ ಕ್ಯೂ. ಎ ಬಿ ಸಮಾಂತರ ಪಿ ಕ್ಯೂ. ಇಲ್ಲಿ ಎ ಬಿ ಕಾಣಿಸ್ತಾ ಇದೆಯಲ್ಲ ಮಕ್ಕಳೇ? ಎ ಬಿ ಸಮಾಂತರ ಯಾವುದು? ಪಿ ಕ್ಯೂ. ಹಾಗೆ ಎ ಸಿ ಸಮಾಂತರ ಪಿ ಆರ್. ನಾವೇನು ಸಾಧಿಸಬೇಕು? ಇಲ್ಲಿ ಬಿ ಸಿ ಸಮಾಂತರ ಕ್ಯೂ ಆರ್ ಅಂತ ಸಾಧಿಸಬೇಕು. ಬಿ ಸಿ ಸಮಾಂತರ ಕ್ಯೂ ಆರ್. ಈಗ ನಾವು ಇದಕ್ಕೆ ತೇಲ್ಸನ ಪ್ರಮೇಯವನ್ನು ಉಪಯೋಗಿಸ್ಕೋಬೇಕು. ಇಲ್ಲಿ ಮೊದಲು ನಾವು ಎ ಬಿ ಸಮಾಂತರ ಪಿ ಕ್ಯೂ ಇರುವಂತಹ ತ್ರಿಭುಜ ನೋಡೋಣ. ಯಾವ ತ್ರಿಭುಜ ಆಗುತ್ತೆ? ಎ ಬಿ ಸಮಾಂತರ ಪಿ ಕ್ಯೂ ಇರುವಂಥ ತ್ರಿಭುಜ ಪಿ ಒ ಕ್ಯೂ ಆಗುತ್ತೆ. ತ್ರಿಭುಜ ಪಿ ಒ ಕ್ಯೂನಲ್ಲಿ ಏನು ಸಮಾಂತರ ಇದು? ಎ ಬಿ ಸಮಾಂತರ ಪಿ ಕ್ಯೂ. ತೇಲ್ಸನ ಪ್ರಮೇಯದ ಪ್ರಕಾರ ಏನಾಗುತ್ತೆ? ಇಲ್ಲಿ ನಾವು ಪಿ ಕ್ಯೂಗೆ ಸಮಾಂತರವಾಗಿ ಎಳೆದಂಥ ರೇಖೆಯು ಉಳಿದ ಎರಡು ಬಾಹುಗಳನ್ನು, ಇಲ್ಲಿ ಎ ಬಿಯನ್ನು ಹೇಗೆ ಎಳೆದಿದ್ದೀವಿ? ಪಿ ಕ್ಯೂಗೆ ಸಮಾಂತರವಾಗಿ ಎಳೆದಿದ್ದೀವಿ. ಉಳಿದ ಎರಡು ಬಾಹುಗಳು ಅಂತಂದರೆ ಒ ಪಿ ಮತ್ತು ಒ ಕ್ಯೂಗಳು ಸಮಾನುಪಾತದಲ್ಲಿ ವಿಭಾಗಿಸುತ್ತವೆ. ಅಂದರೆ ನಾವೇನು ಬರಿಬೇಕು? ಒ ಎ ಬೈ ಪಿ ಎ. ಇಲ್ಲಿ ನಾವು ತ್ರಿಭುಜ ಪಿ ಒ ಕ್ಯೂ ಅಂತ ತಗೊಂಡಾಗ ಏನಾಗುತ್ತೆ? ಒ ಎ ಬೈ ಪಿ ಎ ಈಕ್ವಲ್ಸ್ ಏನಾಯಿತು? ಈ ಕಡೆ ಒ ಬಿ ಬೈ ಒ ಕ್ಯೂ ಆಯಿತು. ಒ ಬಿ ಬೈ ಒ ಕ್ಯೂ ಆಯಿತು. ಇದನ್ನು 1 ಅಂತ ಇಟ್ಕೊಳ್ಳೋಣ. ಇದಕ್ಕೆ ಕಾರಣ ಏನು? ತೇಲ್ಸನ ಪ್ರಮೇಯ. ತೇಲ್ಸನ ಪ್ರಮೇಯ. ತೇಲ್ಸನ ಪ್ರಮೇಯ. ಈಗ ನಾವು ಎ ಸಿ ಸಮಾಂತರ ಪಿ ಆರ್ ಅನ್ನು ಕೊಟ್ಟಿದ್ದಾರೆ. ಯಾವ ತ್ರಿಭುಜವನ್ನು ತಗೊಳ್ಬೇಕು ಅನ್ನೋದನ್ನಿಲ್ಲಿ ನೋಡೋಣ. ಇಲ್ಲಿ ನಾವು ಯಾವ ತ್ರಿಭುಜವನ್ನು ತಗೋಬೇಕು? ತ್ರಿಭುಜ ಪಿ ಒ ಆರ್. ತ್ರಿಭುಜ ಪಿ ಒ ಆರನ್ನು ತಗೋಬೇಕು. ಅದಕ್ಕೆ ಆ ತ್ರಿಭುಜದ ಹೆಸರನ್ನು ಬರೆಯೋಣ. ತ್ರಿಭುಜ ಪಿ ಒ ಆರ್ನಲ್ಲಿ ಯಾವುದು ಸಮಾಂತರ? ಯಾವುದು? ಎ ಸಿ ಸಮಾಂತರ ಪಿ ಆರ್. ಎ ಸಿ ಸಮಾಂತರ ಪಿ ಆರ್ ಇದನ್ನು ಅವರಿಗೆ ಕೊಟ್ಟಿರೋದು. ಅದಕ್ಕೆ ಏನಾಗುತ್ತೆ? ಆದ್ದರಿಂದ ಇಲ್ಲಿ ಪುನಃ ನಾವು ರೇಷಿಯೋ ಬರೆದ್ರೆ, ಅನುಪಾತ ಬರೆದ್ರೆ ಏನಾಗುತ್ತೆ? ಒ ಎ ಬೈ ಪಿ ಎ. ಒ ಎ ಬೈ ಎ ಪಿ ಅಥವಾ ಪಿ ಎ ಬರೆಯೋಣ. ಒ ಎ ಬೈ ಪಿ ಎ ಈಕ್ವಲ್ಸ್ ಈ ಕಡೆ ಏನಾಯಿತು? ಒ ಸಿ ಬೈ ಸಿ ಆರ್ ಆಯಿತು. ಒ ಸಿ ಬೈ ಸಿ ಆರ್. ಇದನ್ನು 2 ಅಂತ ತಗೊಳ್ಳೋಣ. ಇದಕ್ಕೂ ಕೂಡ ಕಾರಣ ಯಾವುದು? ತೇಲ್ಸನ ಪ್ರಮೇಯ. ತೇಲ್ಸನ ಪ್ರಮೇಯ. ಈಗ ನಾವು 1 ಮತ್ತು 2 ಗಮನಿಸಿದಾಗ ಇಲ್ಲಿ ಎಡಭಾಗ ನೋಡಿ ಒ ಎ ಬೈ ಪಿ ಎ ಇದೆ. ಇಲ್ಲೂ ಕೂಡ ಎಡಭಾಗ ಒ ಎ ಬೈ ಪಿ ಎ ಇದೆ. ಇದರಲ್ಲಿ ಎರಡರಲ್ಲಿಯೂ ಎಡಭಾಗ ಒಂದೇ ಇದ್ದಾಗ ಬಲಭಾಗಗಳು ಕೂಡ ಸಮವಾಗ್ತವೆ. ನಮಗೆ ಸ್ವಯಂ ಸಿದ್ಧ ಗೊತ್ತಿದೆ, ಒಂದೇ ಅಂಶಕ್ಕೆ ಸಮನಾದ ಅಂಶಗಳು ಸಮನಾಗಿರುತ್ತವೆ ಅಂತ 8ನೇ ತರಗತಿಯಲ್ಲಿ ಕಲ್ತಿದ್ದೀರಾ. ಇಲ್ಲಿ ಎಡಭಾಗ ಒಂದೇ ಇರೋದರಿಂದ ಬಲಭಾಗ ಕೂಡ ಸಮವಾಗ್ತವೆ. ಅದಕ್ಕಾಗಿ ನಾವು 1 ಮತ್ತು 2 ಅಂತ ಬರೆಯೋಣ. 1 ಮತ್ತು 2 ಏನಾಗುತ್ತೆ? ಒ ಬಿ ಈಸ್ ಈಕ್ವಲ್ಸ್ ಒ ಬಿ ಬೈ ಒ ಕ್ಯೂ ಈಸ್ ಈಕ್ವಲ್ಸ್ ಟು ಒ ಸಿ ಬೈ ಸಿ ಆರ್ ಅಂತ ಆಗುತ್ತೆ. ಅದನ್ನು ಬರೆಯೋಣ ನಾವು. ಒ ಬಿ ಬೈ
ಒ ಕ್ಯೂ ಈಕ್ವಲ್ಸ್ ಒ ಸಿ ಬೈ ಸಿ ಆರ್. ಈಗ ನಮಗೇನು ಸಿಕ್ತು ಅಂತಂದರೆ ಒ ಬಿ ಬೈ ಒ ಕ್ಯೂ ಈಸ್ ಈಕ್ವಲ್ಸ್ ಟು ಒ ಸಿ ಬೈ ಸಿ ಆರ್. ಅಂದರೆ ತ್ರಿಭುಜ ಇನ್ನೊಂದು ತ್ರಿಭುಜಕ್ಕೆ ಸಂಬಂಧಿಸಿದಂಥ ಒಂದು ಅನುಪಾತ ಆಗುತ್ತಿದ್ದು. ಇಲ್ಲಿ ನಾವು ತ್ರಿಭುಜ ಒ ಕ್ಯೂ ಆರನ್ನು ತಗೊಂಡ್ರೆ ನಾವು ಈ ಅನುಪಾತದ ಪ್ರಕಾರ, ಈ ಸಮಾನುಪಾತತೆಯ ಪ್ರಕಾರ ಏನು ಬರಿಬೋದು, ಇಲ್ಲಿ ಇವರು ಹೇಳಿದ ಹಾಗೇ ಬಿ ಸಿ ಪ್ಯಾರಲಲ್ ಟು ಕ್ಯೂ ಆರ್ ಆಗುತ್ತೆ. ಬಿ ಸಿ ಸಮಾಂತರ ಕ್ಯೂ ಆರ್. ಇದು ತೇಲ್ಸನ ಪ್ರಮೇಯದ ವಿಲೋಮನ ಪ್ರಕಾರ. ತೇಲ್ಸನ ಪ್ರಮೇಯದ ವಿಲೋಮನ ಪ್ರಕಾರ. ಆದ್ದರಿಂದ ತ್ರಿಭುಜ ಯಾವ ತ್ರಿಭುಜ ಆಗುತ್ತಿದ್ದು ಒ ಕ್ಯೂ ಆರ್. ತ್ರಿಭುಜ ಒ ಕ್ಯೂ ಆರ್ನಲ್ಲಿ ಒ ಬಿ ಬೈ ಒ ಕ್ಯೂ ಈಕ್ವಲ್ಸ್ ಒ ಸಿ ಬೈ ಸಿ ಆರ್. ನಾವಿಲ್ಲಿ ಇದನ್ನು ಸಾಧಿಸಿದ್ದೀವಿ. ಒ ಬಿ ಬೈ ಒ ಕ್ಯೂ ಈಕ್ವಲ್ಸ್ ಒ ಸಿ ಬೈ ಸಿ ಆರ್ ಇರುವುದರಿಂದ ಇದು ನಮಗೆ ದೊರಕಿದೆ. ಹೀಗೆ ಒ ಬಿ ಬೈ ಒ ಕ್ಯೂ ಈಕ್ವಲ್ಸ್ ಒ ಸಿ ಬೈ ಸಿ ಆರ್ ಇರುವುದರಿಂದ ಇಲ್ಲಿ ನಮಗೆ ಇದು ದೊರಕಿರೋದ್ರಿಂದ ನಾವು ಏನಂತ ಹೇಳ್ಬೋದು, ಬಿ ಸಿ ಸಮಾಂತರ ಕ್ಯೂ ಆರ್ ಅಂತ ಹೇಳ್ಬೋದು. ಬಿ ಸಿ ಸಮಾಂತರ ಕ್ಯೂ ಆರ್ ಆಗುತ್ತೆ. ಬಿ ಸಿ ಯಾವುದಿಲ್ಲಿ, ನೀವು ತ್ರಿಭುಜ ಒ ಕ್ಯೂ ಆರನ್ನು ಗಮನಿಸಿದರೆ, ತ್ರಿಭುಜ ಒ ಕ್ಯೂ ಆರನ್ನು ಗಮನಿಸಿದರೆ ಇಲ್ಲಿ ಬಿ ಸಿ ಸಮಾಂತರ ಕ್ಯೂ ಆರ್ ಆಗುತ್ತೆ. ತೇಲ್ಸನ ಪ್ರಮೇಯದ ವಿಲೋಮದ ಪ್ರಕಾರ ಇಲ್ಲಿ ಎರಡು ಬಾಹುಗಳನ್ನು ಸಮಾನುಪಾತದಲ್ಲಿ ವಿಭಾಗಿಸುವ ರೇಖೆಯು ಮೂರನೇ ಬಾಹುವಿಗೆ ಸಮಾಂತರವಾಗಿರುವುದು. ಆದ್ದರಿಂದ ನಾವೇನು ಬರಿಬೋದು, ಬಿ ಸಿ ಸಮಾಂತರ ಯಾವ ಬಾಹು, ಕ್ಯೂ ಆರ್. ಇಲ್ಲಿ ನಮಗೆ ಅದನ್ನೇ ಸಾಧಿಸಲಿಕ್ಕೆ ಹೇಳಿದ್ದಾರೆ, ಬಿ ಸಿ ಸಮಾಂತರ ಕ್ಯೂ ಆರ್. ಇದಕ್ಕೆ ಕಾರಣ ಏನು, ತೇಲ್ಸನ ಪ್ರಮೇಯದ ವಿಲೋಮ ಪ್ರಮೇಯ. ವಿಲೋಮ ಪ್ರಮೇಯ.